ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನ 2021 ಅಕ್ಟೋಬರ್ ತಿಂಗಳ 22ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಪ್ಲವನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದೃತು, ಆಶ್ವಯುಜ ಮಾಸ, ಕೃಷ್ಣ ಪಕ್ಷದ ದ್ವಿತೀಯ ಅಂದರೆ 2ನೇ ದಿವಸ, ದಿನ ನಕ್ಷತ್ರ ಭರಣಿ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:09, ಸೂರ್ಯಾಸ್ತ ಸಂಜೆ 6:03. ಈ ದಿನದ ಕರ್ಣ ಪೂರ್ವಕರ್ಣ ತೈತುಲ, ಇದು ಬೆಳಗ್ಗೆ 11:22 ಇರುವಂಥದ್ದು. ನಂತರ ಉತ್ತರ ಕರ್ಣ ಗರಜೆ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಿಯೋಗ, ದಿಕ್ಷೂಲೆ ಪಶ್ಚಿಮ. ಈ ದಿನ ಸೂರ್ಯ ಇರುವಂಥ ರಾಶಿ ತುಲ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಬೆಳಿಗ್ಗೆ 10:39 12:07 ಗುಳಿಕ ಕಾಲ ಬೆಳಿಗ್ಗೆ 7:43 9:11 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:04 4:32 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಬೆಳಿಗ್ಗೆ 8:41 9:27 ಹಾಗೆ ಮಧ್ಯಾಹ್ನ 12:28 1:13 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಇಂಥ ಸಮಯದಲ್ಲಿ ಆರಂಭ ಮಾಡಿದಂಥ ಕಾರ್ಯಗಳಿಂದ ಬರುವಂಥ ಫಲಿತಾಂಶಗಳಿದೆಯಲ್ಲ, ಇದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಮಧ್ಯಾಹ್ನ 11:42 12:28 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥದ್ದು ಬೆಳಗಿನ ಜಾವ 4:35 5:47 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಗಳವರಿಗೆ ಚಂದ್ರನಿಂದ ಶುಭ ಫಲಗಳಿದೆ. ಇನ್ನು ಉಳಿದ 6 ರಾಶಿಗಳವರಿಗೆ ಮಿಶ್ರ ಫಲ ಇದೆ. ಅದನ್ನು ಮುಂದೆ ವಿವರವಾಗಿ ನೋಡೋಣ. ಹಾಗೆ ಈ ದಿನ ಇರುವಂಥ ಹೊರ ಅಂದರೆ ಹೊರದ ಅಧಿಪತಿ ಶುಕ್ರ. ಹಾಗಾಗಿ ಪ್ರಣಯಕ್ಕೆ, ಮನರಂಜನೆಗೆ ತುಂಬ ಶುಭಕರವಾದಂಥ ದಿನ. ಮನಸ್ಸಿಗೆ ಉಲ್ಲಾಸವಾಗುವಂಥ ಕೆಲಸಗಳನ್ನು ಬಹಳ ಬೇಗ ಸಿದ್ಧಿ ಮಾಡಿಕೊಳ್ಬೋದು. ಹಾಗೆ ಆ ಕೆಲಸಗಳಿಂದ ನೆಮ್ಮದಿ ಕೂಡ ಪ್ರಾಪ್ತಿಯಾಗುವಂಥದ್ದು ಈ ಶುಕ್ರವಾರದ ದಿನ. ಹಾಗೆ ಈ ಶುಕ್ರವಾರದ ದಿನ ಇರುವಂಥ ಶನಿ ಹೋರ ಇದೆಯಲ್ಲ, ಇದು ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ನ್ಯಾಯಾಂಗ ಇಲಾಖೆಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸಗಳಿಗೆ ಅಥವಾ ಯಾವುದೇ ಲಿಟಿಗೇಷನ್ಸ್ ಇದ್ದರೆ, ಆಸ್ತಿ ಸಂಬಂಧವಾಗಿ ಯಾವುದೇ ವಾದ ವಿವಾದಗಳು ಅನ್ನುವಂಥದ್ದಿದ್ದರೆ ಇದಕ್ಕೆ ಬಹಳ ವಿಶೇಷವಾಗಿ ಶನಿ ಹೋರೆಯಲ್ಲಿ ಪ್ರಯತ್ನ ಪಟ್ಟರೆ ಖಂಡಿತ ಅದು ಫಲವನ್ನು ನೀಡುತ್ತೆ. ಈ ಶನಿ ಹೊರ ಇರುವಂಥ ಸಮಯ ಬೆಳಗ್ಗೆ 9:07 10:06 ಹಾಗೆ ಅಪರಾಹ್ನ 3:59 4:58 ಶನಿ ಹೊರ ಸಮಯ. ಇನ್ನು ಚಂದ್ರನ ಹೊರ ಇರುವಂಥ ಸಮಯ ಬಹಳ ವಿಶೇಷವಾಗಿರುವಂಥದ್ದು. ಅದರಲ್ಲೂ ಈ ದ್ರವರೂಪದ ವಸ್ತುಗಳ ವ್ಯಾಪಾರಿಗಳಿಗೆ, ನೀರು, ಹಾಲು, ಪೆಟ್ರೋಲಿಯಂ ಈ ರೀತಿಯ ಉತ್ಪನ್ನಗಳಿಗೆ
ವಿಶೇಷವಾಗಿರುವಂಥದ್ದು. ಇದು ಬೆಳಗ್ಗೆ 8 ಗಂಟೆ 8 ನಿಮಿಷದಿಂದ 9 ಗಂಟೆ 7 ನಿಮಿಷದವರೆಗೆ, ಹಾಗೆ 3 ಗಂಟೆಯಿಂದ ಅಪರಾಹ್ನ 3 ಗಂಟೆ 59 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 1 ನಿಮಿಷದಿಂದ 11 ಗಂಟೆ 2 ನಿಮಿಷದವರೆಗೆ ವಿಶೇಷವಾಗಿ ಚಂದ್ರನ ಹೊರ ಇರುವಂತಹ ಸಮಯ. ಇದು ಬಹಳ ಚೆನ್ನಾಗಿದೆ, ಫೇವರಬಲ್ ಆಗಿರುವಂಥದ್ದು. ಆದರೆ ಈ ದಿನ ರವಿ ಹೋರ ಇದೆಯಲ್ಲ, ಇದು ಮಾತ್ರ ರಾಜಕಾರಣಿಗಳಿಗೆ ಸ್ವಲ್ಪ ಹಿನ್ನಡೆಯನ್ನು ಉಂಟು ಮಾಡುವಂಥದ್ದು, ಅನ್ಫೇವರಬಲ್ ಆಗಿ ಇರುವಂಥ ಒಂದು ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಗ್ಗೆ 5 ಗಂಟೆ 9 ನಿಮಿಷದಿಂದ 6 ಗಂಟೆ 11 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 12 ಗಂಟೆ 4 ನಿಮಿಷದಿಂದ 1 ಗಂಟೆ 2 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 58 ನಿಮಿಷದಿಂದ 7 ಗಂಟೆ 59 ನಿಮಿಷದವರೆಗೆ ರವಿ ಹೋರ ಇರೋವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಇನ್ನು ಉಳಿದ ಸಮಯದಲ್ಲಿ ಈಗಾಗಲೇ ಹೇಳಿದಾಗೆ ಶುಭ ಸಮಯದಲ್ಲಿ ಪ್ರಾರಂಭ ಮಾಡುವಂಥ ಕೆಲಸ ಕಾರ್ಯಗಳು ಉತ್ತಮವಾದಂಥ ಒಂದು ಫಲಿತಾಂಶವನ್ನು ನಿಮಗೆ ತಂದುಕೊಡುತ್ತೆ. ಇದು ಅನುಕೂಲಕರವಾಗಿರುವಂಥ ಫಲಿತಾಂಶವಾಗುತ್ತೆ. ಹಾಗಾಗಿ ಸಮಯವನ್ನು ನೋಡಿ ನೀವು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ಅನ್ನುವಂಥದ್ದನ್ನು ಹೇಳ್ತಾ, ಇನ್ನು ಈಗಾಗಲೇ ಕುಜ ತುಲಾ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ನಿನ್ನೆ ರಾತ್ರಿ 1 ಗಂಟೆ 25 ನಿಮಿಷಕ್ಕೆ ದ್ವಿತೀಯ ತಿಥಿಯಲ್ಲಿ ಭರಣಿ ನಕ್ಷತ್ರ ಸಿದ್ಧಿಯೋಗದಲ್ಲಿ ತೈತಿಲ ಕರಣದಲ್ಲಿ ಮೃತ್ಯು ಪಂಚಕದಲ್ಲಿ, ಅದರಲ್ಲೂ ಚಂದ್ರನ ಹೊರಾದಲ್ಲಿ ಕಟಕ ಲಗ್ನದಲ್ಲಿ ಪಾದಾರ್ಪಣೆಯನ್ನು ಮಾಡಿದೆ. ಹಾಗಾಗಿ ಚಿತ್ತ, ಸ್ವಾತಿ ಮತ್ತು ವಿಶಾಖ ನಕ್ಷತ್ರದಲ್ಲಿ ಸಂಚಾರ ಮಾಡುವಂಥದ್ದು ಕುಜ. ಇದು ಡಿಸೆಂಬರ್ 5ರವರೆಗೆ 45 ದಿನಗಳು ತುಲಾ ರಾಶಿಯಲ್ಲಿ ಕುಜ ಸ್ಥಿತನಾಗಿರ್ತಾನೆ. ಆದ್ದರಿಂದ ಈ ಅವಧಿಯಲ್ಲಿ 12 ರಾಶಿಗಳವರೆಗೆ ಯಾವ ಯಾವ ಫಲಗಳು ಇದೆ, ಯಾವ ರಾಶಿಯವರಿಗೆ ಉತ್ತಮ ಫಲ ಇದೆ, ಯಾವ ರಾಶಿಯವರಿಗೆ ಮಧ್ಯಮ ಫಲ ಇದೆ, ಅಧಮ ಫಲ ಇದೆ ಅನ್ನುವಂಥದ್ದನ್ನು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕೆಲವು ಮಾಹಿತಿಗಳನ್ನು ನೋಡೋಣ ಬನ್ನಿ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ, ಈ ದಿನ ಕುಜಗ್ರಹದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಕುಜ ಕಾಲಪುರುಷನ ಸತ್ವಕಾರಕ ಗ್ರಹ, ಶೌರ್ಯಕಾರಕ, ಹಾಗೆ ಸೇನಾಧಿಪತಿಯ ಸ್ಥಾನವನ್ನು ಕುಜ ವಹಿಸಿರುವಂಥವನು, ಹಾಗೆ ಕೆಂಪು ಬಿಳಿಯ ಬಣ್ಣದಿಂದ ಕೂಡಿರುವಂಥವನು. ಉಚ್ಚ ರಾಶಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ರಕ್ತವರ್ಣ ಮತ್ತು ನೀಚ ರಾಶಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಬಿಳಿಯ ಬಣ್ಣವದವನಾಗಿ ಆಗಿರ್ತಾನೆ. ಕುಜ ಪುರುಷ ಗ್ರಹ, ಪಾಪಗ್ರಹ ಕೂಡ, ಹಾಗೆ ಕ್ಷತ್ರಿಯ ಗ್ರಹ ಆಗಿದ್ದಾನೆ. ಇದರಿಂದಲೇ ಉಗ್ರ ಸ್ವಭಾವವನ್ನು ಉಳ್ಳಂಥವನು ಕುಜ, ತಮೋಗುಣ ಉಳ್ಳಂಥವನು. ಹಾಗೆ ಚತುಷ್ಪಾದ ಗ್ರಹ ಮತ್ತು ಭಾತೃಕಾರಕ ಆಗಿದ್ದಾನೆ ಕುಜ. ಇನ್ನು ರಕ್ತದಂತೆ ಅತಿಯಾಗಿ ಕೆಂಪು ಬಣ್ಣ ಯಾವ್ಯಾವುದಿದೆಯೋ ಅದೆಲ್ಲದಕ್ಕೂ ಕೂಡ ಅಧಿಪತಿ ಕುಜ. ಇವನ ಧಾತು ಬಂಗಾರ ಮತ್ತು ಹವಳ ಆಗಿರುವಂಥದ್ದು. ಹಾಗಾಗಿ ಈ ಕುಜನ ದೃಷ್ಟಿ ಹೇಗಿದೆ ಅಂತ ಹೇಳಿದ್ರೆ ಬಹಳ ಕ್ರೂರ ದೃಷ್ಟಿ ಉಳ್ಳವನಾಗಿರ್ತಾನೆ. ಮತ್ತು ದಾನಿ ಅಂದರೆ ದಾನ ಧರ್ಮ ಮಾಡೋದರಲ್ಲಿ ಬಹಳ ವಿಶೇಷವಾಗಿ ಅಸ್ಥೆಯನ್ನು ವಹಿಸುವಂಥವ್ರು. ಇನ್ನು ತುಂಬ ಸಾಹಸ ಕಾರ್ಯಗಳನ್ನು ಮಾಡುವಂಥದ್ದು, ಕ್ರೂರ ಕಾರ್ಯಗಳನ್ನು ಮಾಡುವಂಥದ್ದು ಮತ್ತು ಚಂಚಲ ಸ್ವಭಾವ ಇರುವಂಥದ್ದು, ಇವೆಲ್ಲ ಕೂಡ ಈ ಕುಜನ ಪ್ರಭಾವದಿಂದ ಉಂಟಾಗುವಂಥದ್ದು. ಹಾಗೆ ಸುಬ್ರಹ್ಮಣ್ಯ ಕುಜನ ಅಧಿದೇವತೆ. ಇನ್ನು ಪಂಚಮಹಾಭೂತಗಳಲ್ಲಿ ಅಗ್ನಿಗೆ ಅಧಿಪತಿಯಾಗಿರುವಂಥವನು ಕುಜ. ಇನ್ನು ಮಕರ ರಾಶಿ ಕುಜನ ಉಚ್ಚಕ್ಷೇತ್ರ ಆಗಿದೆ. ಮತ್ತು ಮೇಷ ಮತ್ತು ವೃಶ್ಚಿಕ ಈ ಎರಡೂ ಕೂಡ ಕುಜನ ಸ್ವಕ್ಷೇತ್ರಗಳಾಗಿರುವಂಥದ್ದು. ಹಾಗಾಗಿ ಈ ಕುಜ ವಿಶೇಷವಾಗಿ ಅಗ್ನಿಗೆ ಅಧಿಪತಿಯಾಗಿರೋದ್ರಿಂದ ಕೆಲವರು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರ್ತಾರೆ. ಇವರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕುಜ ಅಥವಾ ಅಂಗಾರಕ ದೋಷ ಇರುವಂಥದ್ದು ಇವರಿಗೆ. ಹಾಗೆ ಕೆಲವರು ಅಸಹನೆಯಿಂದ ಸಿಡುಕ್ತಾ ಇರುವಂಥದ್ದು ಮತ್ತು ಯಾವುದೇ ಕಾರ್ಯವನ್ನು ಕೈಗೊಂಡರೂ ಕೂಡ ಅದರಲ್ಲಿ ಪರಿಪೂರ್ಣವಾಗಿ ತೊಡಗಿಸ್ಕೊಳ್ಳಲ್ಲ. ಯೋಜಿತ ಕಾರ್ಯವನ್ನು ಸರಿಯಾಗಿ ಮಾಡದೆ ಯಶಸ್ಸನ್ನು ಸಾಧಿಸಲಿಕ್ಕೆ ಕಷ್ಟ ಆಗುತ್ತೆ. ವಿವಾಹಾದಿಗಳು ತಡ ಆಗುತ್ತೆ. ಕೌಟುಂಬಿಕ ಸಂಬಂಧಗಳು ಅಷ್ಟಾಗಿ ಚೆನ್ನಾಗಿರಲ್ಲ. ಪತಿ ಪತ್ನಿಯರ ಮಧ್ಯೆ ಏನೋ ಒಂದು ಜಗಳ ಮನಸ್ತಾಪಗಳು ಇರುವಂಥದ್ದು. ಇಂತಹ ಸಮಸ್ಯೆಗಳು ಯಾರ ಜೀವನದಲ್ಲಿದೆಯೋ ಅವರಿಗೆ ಕುಜದೋಷ ಇದೆ ಅಂತ ಹೇಳಿ ತಿಳಿಯಬಹುದು. ಹಾಗಾಗಿ ಕುಜದೋಷ ನಿವಾರಣೆಗಾಗಿ ತೊಗರಿ ಕಾಳನ್ನು, ತೊಗರಿ ಬೇಳೆಯನ್ನು ದಾನ ಮಾಡುವಂಥದ್ದು ಒಳ್ಳೆಯದು. ಹಾಗಾಗಿ ಈ ನವಗ್ರಹ ಮಂಡಲದಲ್ಲೂ ಕೂಡ ತೊಗರಿಯನ್ನು ದಕ್ಷಿಣ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಕುಜಗ್ರಹದ ಅಧಿದೇವತೆ ಹನುಮಂತ ಆಗಿರುವಂಥದ್ದು. ಹಾಗಾಗಿ ಹನುಮಾನ್ ಚಾಲೀಸನ್ನು ಪಠಣ ಮಾಡ್ತಾ ಇದ್ದರೆ ಸ್ವಲ್ಪ ಮಟ್ಟಿಗೆ
ಧೈರ್ಯ ಸ್ಥೈರ್ಯಗಳು ಕೂಡ ವ್ಯಕ್ತಿಗೆ ಬರುವಂಥದ್ದಿದೆ. ಹಾಗೆ ನೀವು ಸ್ತ್ರೀಯರನ್ನು ಗಮನಿಸಿದ್ರೆ ಅವರ ಮಾಂಗಲ್ಯದಲ್ಲಿ ಕರಿಮಣಿ ಮತ್ತು ಹವಳ ಇರುತ್ತೆ. ಸಾಮಾನ್ಯವಾಗಿ ಹಿಂದೂ ಸಂಪ್ರದಾಯದಲ್ಲಿ ಈ ರೀತಿಯ ಕರಿಮಣಿ ಸರವನ್ನು ಧರಿಸುವಂಥದ್ದು ಇದೆ. ಇದಕ್ಕೆ ವೈಜ್ಞಾನಿಕ ಕಾರಣಗಳು ಕೂಡ ಬಹಳ ವಿಶೇಷವಾಗಿರುವಂಥದ್ದು. ಹಾಗೆ ಈ ಮಾಂಗಲ್ಯ ಸರ ಸ್ತ್ರೀಯರಿಗೆ ಅರಿಶಿನ ಕುಂಕುಮದ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡುತ್ತೆ ಅಂತ ಹೇಳ್ತಾರೆ. ಹೇಗೆ ಕಾಪಾಡುತ್ತೆ ಅಂತ ಹೇಳಿದ್ರೆ, ಈ ಹವಳ ಕುಜನಿಗೆ ಪ್ರೀತಿಕಾರಕ ಮತ್ತು ಕರಿಮಣಿ ಚಂದ್ರನಿಗೆ ಪ್ರೀತಿಕಾರಕ. ಹಾಗಾಗಿ ಈ ಎರಡೂ ಕೂಡ ಸೂರ್ಯ ಚಂದ್ರರ ತೇಜಸ್ಸನ್ನು ಸ್ತ್ರೀಯರಲ್ಲಿ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನು ಸ್ತ್ರೀಯರ ಸೌಂದರ್ಯಕ್ಕೆ ಬೇಕಾದಂಥ ಉತ್ತೇಜನವನ್ನು ಹವಳ ನೀಡುತ್ತೆ. ನಾಡಿ ಮಂಡಲವನ್ನು ಬಹಳ ಚುರುಕಾಗಿ ಈ ಹವಳ ಇಡೋದ್ರಿಂದ ಕರಿಮಣಿ ಸರದಲ್ಲಿ ಹವಳವನ್ನು ಧರಿಸ್ತಾರೆ. ಹಾಗೆ ಹವಳದ ಉಂಗುರವನ್ನು ಕೂಡ ಧರಿಸುವಂಥದ್ದು ಇದೆ. ಇನ್ನು ಕರಿಮಣಿ ಶರೀರದ ಅತಿಯಾದ ತಾಪಮಾನವನ್ನು ಕಡಿಮೆ ಮಾಡುತ್ತೆ, ಮನಸ್ಸಿಗೆ ಒಂದು ಪ್ರಶಾಂತತೆಯನ್ನು ನೀಡುತ್ತೆ, ಹಾಗೆ ಸಹನೆಯನ್ನು ಕೂಡ ನೀಡುತ್ತಿದ್ದು. ಮುತ್ತು ಚಂದ್ರಗ್ರಹದ ಪ್ರತೀಕ. ದೇಹದ ಸುಖವನ್ನು, ಸೌಂದರ್ಯವನ್ನು, ಆನಂದಕ್ಕೆ, ಅನ್ಯೋನ್ಯ ದಾಂಪತ್ಯ ಜೀವನಕ್ಕೆ ಕಾರಣಕರ್ತವಾಗಿರುವಂಥದ್ದು ಚಂದ್ರ. ಇನ್ನು ಶಾರೀರಿಕವಾಗಿ ಕೊಬ್ಬನ್ನು, ಗ್ರಂಥಿಗಳನ್ನು, ಸ್ತ್ರೀಯರ ನರನಾಡಿಗಳಲ್ಲಿ, ಇಂದ್ರಿಯಗಳಲ್ಲಿ ಗರ್ಭಧಾರಣೆಗೆ ಮತ್ತು ಪ್ರಸವಕ್ಕೆ ಕಾರಣಕರ್ತವಾಗುವಂಥದ್ದು ಚಂದ್ರ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಕುಜ ಮತ್ತು ಚಂದ್ರನ ಪ್ರತೀಕವಾಗಿ ಹವಳ ಮತ್ತು ಈ ಮುತ್ತನ ಕರಿಮಣಿಯನ್ನು ಧರಿಸುವಂಥದ್ದು ಕೂಡ ಇದೆ. ಹಾಗೆ ಕೆಲವರಿಗೆ ನೋಡಿ ಒಂದು ರೀತಿಯಲ್ಲಿ ಅತಿಯಾದ ಕೋಪ ಬರುವಂಥದ್ದು, ಮೂರ್ಖತನ ಇರುತ್ತೆ, ಮಾತಿಗೂ ಕಲಹವನ್ನು ಉಂಟು ಮಾಡುವಂಥದ್ದು, ಸೋಮಾರಿತನ, ರೋಗ ರುಜಿನಗಳಿರುತ್ತೆ, ಸಾಲಬಾಧೆ ಇರುತ್ತೆ, ರಕ್ತಸ್ರಾವ ಆಗುವಂಥದ್ದು, ಋತುಚಕ್ರದ ದೋಷಕ್ಕೆ ಈ ಗ್ರಹಗಳೇ ಕಾರಣವಾಗುವಂಥದ್ದು. ಆದ್ದರಿಂದ ಚಂದ್ರ ಮತ್ತು ಕುಜ ಈ ಎರಡೂ ಗ್ರಹಗಳು ಸ್ತ್ರೀಯರ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಗ್ರಹಗಳು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು. ಇನ್ನು ಖಗೋಳಶಾಸ್ತ್ರದಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವಂಥ ಪ್ರಮುಖವಾದಂತಹ 27 ನಕ್ಷತ್ರಗಳಿದೆ. ಅದು ತಮಗೆ ಗೊತ್ತಿದೆ. ಈ ನಕ್ಷತ್ರಗಳಲ್ಲಿ ಚಂದ್ರ 27 ದಿನವೂ ಕೂಡ ಸಂಚಾರವನ್ನು ಮಾಡ್ತಾನೆ. 28ನೇ ದಿವಸ ಕುಜನನ್ನು ಸೇರುವಂತಹ ದಿನವೇ ಸ್ತ್ರೀಯರಿಗೆ ಋತು ಸಮಯ ಆಗುವಂಥದ್ದು. ಅಂದರೆ ಮೆನ್ಸ್ಟ್ರುಯೇಷನ್ ದಿನ, ಮೆನ್ಸಸ್ ಅಂತ ಹೇಳ್ತಾರಲ್ಲ, ಆ ಋತು ಸಮಯ ಬರುವಂಥದ್ದು 28ನೇ ದಿನ. ಹಾಗೆ ಭಾರತೀಯ ಸಂಪ್ರದಾಯದಲ್ಲಿ ಸ್ತ್ರೀಯರ ಮಾಂಗಲ್ಯ ಸರದಲ್ಲಿ ಇರುವಂತಹ ಪ್ರಾಮುಖ್ಯತೆ ಬೇರೆ ಯಾವುದಕ್ಕೂ ಕೂಡ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಏಕೆಂದರೆ ಈ ಹವಳ ಧರಿಸೋದ್ರ ಹಿಂದೆ ನಮ್ಮ ಋಷಿಮುನಿಗಳು ಬಹಳ ವಿಶೇಷವಾದಂತಹ ಒಂದು ರಹಸ್ಯವನ್ನು ಹೇಳಿಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಕರಿಮಣಿ ಮತ್ತು ಹವಳವನ್ನು ಧರಿಸೋದ್ರ ಹಿಂದೆ ಒಂದು ವಿಶೇಷ ಕಾರಣ ಇದೆ. ಏನಂದರೆ, ಸ್ತ್ರೀಯರಿಗೆ ಈ ಹವಳ ಮತ್ತು ಕರಿಮಣಿಯನ್ನು ಯಾರು ನಿರಂತರವಾಗಿ ಧರಿಸ್ತಾ ಇದ್ದಾರೋ ಅವರಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಪ್ರಸವ ನಡೆಯುತ್ತೆ ಅನ್ನೋಂಥದ್ದು. ಅಂದರೆ ಇಲ್ಲಿ ನ್ಯಾಚುರಲ್ಲಾಗಿ ಡೆಲಿವರಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಬಹಳ ಹಿಂದೆಯಿಂದಲೂ ಕೂಡ ಹೇಳ್ತಾ ಬಂದಿದ್ದಾರೆ. ಹಾಗೆ ಈ ಸೂರ್ಯನಿಂದ ಬರುವಂತಹ ಕೆಂಪು ಮತ್ತು ಬಿಳುವೆಯ ಕಿರಣಗಳೇನಿದೆ ಇದನ್ನು ಸ್ವೀಕಾರ ಮಾಡಿ ಸ್ತ್ರೀಯರ ಶರೀರದಲ್ಲಿರುವಂತಹ ಪ್ರತಿಯೊಂದು ನಾಡಿ ಮಂಡಲವನ್ನು ಉತ್ತೇಜಿಸುವಂಥದ್ದು ಈ ಹವಳ. ಹಾಗಾಗಿ ಶಾರೀರಿಕವಾಗಿ ಮತ್ತು ಭೌತಿಕವಾಗಿ ಚಂದ್ರ ಮತ್ತು ಕುಜ ಇಬ್ಬರು ಕೂಡ ಸ್ತ್ರೀಯರಲ್ಲಿ ಬರುವಂತಹ ಕಷ್ಟವನ್ನು ಮತ್ತು ಗ್ರಹದೋಷವನ್ನು ನಿವಾರಣೆ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ. ಆದ್ದರಿಂದಲೇ ಈ ಚಂದ್ರ ಮತ್ತು ಕುಜ ಸಂಯೋಗ ಪ್ರತಿ ಸ್ತ್ರೀಯರ ಜೀವನದಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಶುಕ್ರ ವಿವಾಹಕಾರಕ, ಆದರೆ ಸಾಂಸಾರಿಕ ಜೀವನವನ್ನು ನಡೆಸುವಂಥವನು ಕುಜ. ಆದ್ದರಿಂದ ಮೊದಲೇ ಕುಜದೋಷ ಇದೆಯೇ ಇಲ್ಲವೇ ಅನ್ನುವಂಥದ್ದನ್ನು ವಿವಾಹಕ್ಕೆ ಮೊದಲು ನೋಡುವಂಥದ್ದು ಇದೆ. ಇನ್ನು ಈ ಕುಜಗ್ರಹದ ಪ್ರಭಾವ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ, ನೀವು ಎಷ್ಟೋ ಮಂದಿಯನ್ನು ನೋಡಿರ್ಬೋದು, ಬಹಳ ಕಷ್ಟಪಟ್ಟು ದುಡಿತಾ ಇರ್ತಾರೆ. ಆ ದುಡಿಮೆಗಾಗಿ, ಉದ್ಯೋಗಕ್ಕಾಗಿ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುವಂಥದ್ದು ಇದೆ. ಆ ಊರಿನಲ್ಲಿ ಅವರು ವಾಸ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಬೇರೆ ಬೇರೆ ಮೂಲಗಳಿಂದ ಧನಾಗಮ ಆಗುವಂಥದ್ದನ್ನು ಕೆಲವರಿಗೆ ನೋಡ್ತೀವಿ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಕೆಲವರು ಹೊಟ್ಟೆಪಾಡಿಗಾಗಿ ಬಹಳ ಕಷ್ಟಪಡುವಂಥವರು ಇದ್ದಾರೆ. ಹಾಗಾಗಿ ಈ 9 ಗ್ರಹಗಳು ಕೂಡ ತಮ್ಮ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಲಕ್ಷ್ಮೀ ಯೋಗವನ್ನು ಉಂಟು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಕುಜ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರ್ತಾನೆ,
ಅಥವಾ ಸಂಪಾದನೆಗೆ ಕುಜನಿಂದ ಯಾವ ರೀತಿಯಲ್ಲಿ ಸಹಾಯ ಆಗತ್ತೆ ಅನ್ನೋಂಥದ್ದನ್ನು ನೋಡೋಣ. ಈಗ ಮೊದಲು ರವಿ ಅಂದರೆ ಸೂರ್ಯನಿಂದ ರಾಜಕೀಯದಿಂದ, ಸರ್ಕಾರಿ ಕೆಲಸ ಕಾರ್ಯಗಳಿಂದ, ವಾರಸುದಾರಿಕೆಯಿಂದ ಲಕ್ಷ್ಮಿ ಯೋಗ ಉಂಟಾಗತ್ತೆ. ಅಂದರೆ ಇವರಿಗೆ ಹಣ ಬರುವಂಥದ್ದು ಇಂಥ ಕೆಲಸಗಳನ್ನು ಮಾಡೋದ್ರಿಂದ. ಇನ್ನು ಕೆಲವರಿಗೆ ನೋಡಿ, ತಾಯಿಯಿಂದ ಹಣ ಸಂಪಾದನೆ ಬರುತ್ತೆ, ಅಂದರೆ ತಾಯಿಯಿಂದ ಏನೋ ಒಂದು ಧನ ಸಹಾಯ ಆಗುತ್ತೆ. ಹಾಗೆ ಜನಸಮುದಾಯದಲ್ಲಿ ಸಕ್ರಿಯವಾಗಿ ಭಾಗವಹಿಸೋದ್ರಿಂದ ಕೆಲವರು ಹಣವನ್ನು ಸಂಪಾದನೆ ಮಾಡ್ತಾರೆ. ರೆವಿನ್ಯೂ ಇಲಾಖೆಯಿಂದ, ಸಾಗರೋತ್ಪನ್ನಗಳಿಂದ, ಹೈನುಗಾರಿಕೆ, ಇನ್ನು ನೀರಿನ ಉದ್ಯೋಗ ಮತ್ತು ಮಕ್ಕಳ ಆರೈಕೆ ಕೇಂದ್ರಗಳಿಂದ, ಮತ್ತು ಹಾಲು, ಈ ಪೆಟ್ರೋಲಿಯಂ, ಎಣ್ಣೆ ಪದಾರ್ಥಗಳನ್ನು ವ್ಯಾಪಾರ ಮಾಡೋದ್ರಿಂದ ಚಂದ್ರನಿಂದ ವಿಶೇಷವಾಗಿ ಇವರು ಹಣವನ್ನು ಸಂಪಾದನೆ ಮಾಡ್ತಾರೆ. ಇನ್ನು ಕುಜನ ಪ್ರಭಾವ ಇರುವಂಥವರು ರಿಯಲ್ ಎಸ್ಟೇಟ್ನಲ್ಲಿ ಮತ್ತು ಭೂ ಉತ್ಪನ್ನಗಳಿಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತಾರೆ. ಕೆಲವರು ರೌಡಿಸಮ್ನಿಂದ, ಅಂದರೆ ಒಬ್ಬರನ್ನು ಹೆದರಿಸಿ ಬೆದರಿಸಿ ಹಣ ಸಂಪಾದನೆ ಮಾಡ್ಬೋದು. ಒಡ ಹುಟ್ಟಿದವರಿಂದ ಇವರಿಗೆ ಸಹಾಯ ಸಿಕ್ಕತ್ತೆ. ಇನ್ನು ವಿದ್ಯುತ್ ಉಪಕರಣಗಳಿಂದ ಅದನ್ನು ದುರಸ್ತಿ ಮಾಡುವಂಥದ್ದು, ಅದರ ಮಾರಾಟ ಮಾಡುವಂಥದ್ದು, ಇನ್ನು ವಿಶೇಷವಾಗಿ ಪೊಲೀಸ್, ಮಿಲಿಟ್ರಿ, ಅಗ್ನಿಶಾಮಕ ದಳ ಇಂಥ ಇಲಾಖೆಗಳಲ್ಲಿ ಕೆಲಸ ಮಾಡೋದರಿಂದ, ಮತ್ತು ವೈದ್ಯರು, ಶಸ್ತ್ರಚಿಕಿತ್ಸೆ ಮಾಡೋವಂಥ ವೈದ್ಯರಿಗೆ ವೈದ್ಯ ವೃತ್ತಿಯಿಂದ ಹಣ ಸಂಪಾದನೆ ಆಗುತ್ತೆ. ಇದು ಕುಜನಿಂದ ಬರುವಂಥದ್ದು. ಹಾಗೆ ಬುಧನ ಪ್ರಭಾವದಿಂದ ಯಾರು ಅಡ್ವೊಕೇಟ್ ಆಗಿದ್ದಾರೆ, ವಕೀಲಿತನ ಇದೆ, ಬರವಣಿಗೆಗಳಿಂದ, ಲೆಕ್ಕ ಪರಿಶೋಧನೆ ಮಾಡುವಂಥವ್ರು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವಂಥವರು, ಇನ್ನು ನಟನೆ ಮಾಡುವಂಥದ್ದು, ಹಾಸ್ಯಗಾರ ಆಗಿರುವಂಥದ್ದು, ಅಧ್ಯಾಪಕ ವೃತ್ತಿ, ಷೇರು ಮಾರುಕಟ್ಟೆ ಇತ್ಯಾದಿಗಳಿಂದ ಈ ಬುಧನ ಪ್ರಭಾವದಿಂದ ಹಣವನ್ನು ಸಂಪಾದನೆ ಮಾಡ್ತಾರೆ. ಇನ್ನು ಗುರುವಿನಿಂದ ಪುರೋಹಿತರಾಗಿರ್ತಾರೆ, ಮತ್ತು ಜ್ಯೋತಿಷ್ಯದಿಂದ ಆಧ್ಯಾತ್ಮಿಕ ಪ್ರವಚನಗಳನ್ನು ಮಾಡುವಂಥದ್ದು, ಹಾಗೆ ಒಂದು ಉನ್ನತ ಸ್ಥಾನಮಾನದಲ್ಲಿ ಇರುವಂಥವರು, ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವರು, ಇವರಿಗೆ ಗುರುವಿನ ಪ್ರಭಾವ ಹೆಚ್ಚಾಗಿರುತ್ತೆ. ಆ ಮೂಲಕ ಇವರು ಹಣವನ್ನು ಸಂಪಾದನೆ ಮಾಡ್ತಾರೆ. ಇನ್ನು ಶುಕ್ರನ ಪ್ರಭಾವ ಹೇಗಿದೆ ಹಣ ಸಂಪಾದನೆಯಲ್ಲಿ ಅಂತ ಹೇಳಿದ್ರೆ, ಅಲಂಕಾರ ವಸ್ತುಗಳನ್ನು ಮಾರಾಟ ಮಾಡುವಂಥವ್ರು, ಇನ್ನು ನಟನೆ ಮಾಡುವಂಥದ್ದು, ಮನರಂಜನೆ ಮಾಡುವಂಥವ್ರು, ಹಾಗೆ ಲಾಟ್ರಿ ಮೂಲಕ, ವಾಹನಗಳ ಮೂಲಕ ಮತ್ತು ಸ್ತ್ರೀಯರ ಮೂಲಕ ಕೂಡ ಹಣವನ್ನು ಸಂಪಾದನೆ ಮಾಡುವಂಥದ್ದು ಇದು ಶುಕ್ರನ ಪ್ರಭಾವದಿಂದ. ಇನ್ನು ಶನಿಗ್ರಹ ಕಾರ್ಮಿಕರು, ಅಂದರೆ ತುಂಬ ಕಷ್ಟಪಟ್ಟು ದುಡಿಯುವಂಥ ಸೇವಾ ವರ್ಗದವರಿಂದ, ಸೇನಾ ವೃತ್ತಿಯನ್ನು ಮಾಡುವಂಥವರು, ಮತ್ತು ಅನಾಥಾಶ್ರಮ ನಡೆಸುವಂಥವ್ರು, ಇನ್ನು ಸ್ಮಶಾನಗಳನ್ನು ನಿರ್ವಹಣೆ ಮಾಡುವಂಥವ್ರು, ಕೆಲವರು ಮೋಸ ವಂಚನೆಗಳನ್ನು ಮಾಡುವಂಥವ್ರು, ಸುಳ್ಳು ಹೇಳುವಂಥ ಹಣ ಸಂಪಾದನೆ ಮಾಡುವಂಥವರಿದ್ದಾರೆ, ಅವರಿಗೆ ಹಣ ಬರುವಂಥದ್ದು. ಇನ್ನು ಆಸ್ಪತ್ರೆಗಳಿಂದ, ಕೃಷಿ ಕಾರ್ಮಿಕರಿದ್ದಾರೆ, ಈ ಶನಿಗ್ರಹದ ಪ್ರಭಾವದಿಂದ ಹಣವನ್ನು ಸಂಪಾದನೆ ಮಾಡ್ತಾರೆ. ಇನ್ನು ರಾಹುಗ್ರಹ ಪ್ರಬಲವಾಗಿದ್ದರೆ ವಿದೇಶಗಳಿಂದ ಹಣ ಬರುತ್ತೆ. ಇನ್ನು ಕೆಲವರು ಮೋಸ ವಂಚನೆಗಳನ್ನು ಮಾಡಿ ಹಣ ಸಂಪಾದನೆ ಮಾಡ್ತಾರೆ. ಚಾಡಿ ಹೇಳೋದ್ರಿಂದ ಮತ್ತು ತಾಂತ್ರಿಕ ಉದ್ಯೋಗಗಳನ್ನು ಮಾಡೋದ್ರಿಂದ, ಇನ್ನು ಗ್ರಾಮ ದೇವಾಲಯಗಳ ಅರ್ಚಕ ವೃತ್ತಿ ಮಾಡುವಂಥವರು, ಇವರಿಗೆ ಹಣ ಸಂಪಾದನೆ ಆಗುವಂಥದ್ದು ಇದು ರಾಹುಗ್ರಹದ ಪ್ರಭಾವ. ಇನ್ನು ಕೇತುಗ್ರಹ ಸನ್ಯಾಸತ್ವದಿಂದ ಕೆಲವರಿಗೆ ಮಠ ಪೀಠಾಧಿಪತಿಗಳು ಆಗಿರುವಂಥವರು, ಅವರಿಗೆ ಹಣ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಕೇತುಗ್ರಹದ ಪ್ರಭಾವ ಅವರಿಗೆ ಚೆನ್ನಾಗಿರುತ್ತೆ. ಇನ್ನು ಯಂತ್ರ, ಮಂತ್ರ, ತಂತ್ರಗಳನ್ನು ಮಾಡುವಂಥವ್ರಿಗೂ ಕೂಡ ಹಣ ಬರುತ್ತೆ ಅಂದರೆ ಅದಕ್ಕೆ ಕೇತುಗ್ರಹದ ಪ್ರಭಾವ ಇದೆ. ಹಾಗೆ ಧಾರ್ಮಿಕ ವಿಚಾರಗಳಿಂದ ಕೂಡ ಹಣವನ್ನು ಸಂಪಾದನೆ ಮಾಡುವಂಥದ್ದು ಕೇತುಗ್ರಹದ ಪ್ರಭಾವ. ಹಾಗಾಗಿ ಒಂದು ಲಕ್ಷ್ಮೀ ಯೋಗಕ್ಕೆ ಸಂಬಂಧಪಟ್ಟಂಥ ಗ್ರಹಗಳು ಯಾವ ರೀತಿಯಲ್ಲಿ ಮನುಷ್ಯನಿಗೆ ಹಣವನ್ನು ತಂದು ಕೊಡುತ್ತೆ, ಯಾವ ಯಾವ ಕೆಲಸಗಳನ್ನು ಮಾಡೋದ್ರಿಂದ ಹಣವನ್ನು ತರುತ್ತೆ ಅನ್ನುವಂಥದ್ದನ್ನು ನೋಡಿದ್ವಿ. ಹಾಗಾಗಿ ಈ ಕುಜಗ್ರಹ ದ್ವಾದಶ ರಾಶಿಗಳಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾದಂಥ ಫಲಗಳನ್ನು ಕೆಲವು ರಾಶಿಗಳಿಗೆ ತಂದು ಕೊಡ್ತಾನೆ. ಕೆಲವರು ತುಂಬ ಕಷ್ಟಪಡಬೇಕಾಗತ್ತೆ, ಕೆಲವರು ಅನಾರೋಗ್ಯಕ್ಕೆ ಒಳಗಾಗುವಂಥದ್ದು, ಕೆಲವರಿಗೆ ಅಪಘಾತ ಆಗುವಂಥದ್ದು, ಈ ಎಲ್ಲ ಅವಘಡಗಳು ಆಗುವಂಥದ್ದು ಅಥವಾ ಕೆಲವರಿಗೆ ತುಂಬ ಒಳ್ಳೆಯದನ್ನೇ ಉಂಟು ಮಾಡುವಂಥದ್ದು ಕೂಡ ಕುಜ. ಹಾಗಾಗಿ ಈ ಕುಜನ ಸ್ಥಾನ ಬದಲಾವಣೆ ಏನಿದೆ ಇದು ಕೆಲವು ರಾಶಿಗಳವರಿಗೆ ವಿಶೇಷವಾದಂತಹ ಫಲವನ್ನು ನೀಡುವಂಥದ್ದಿದೆ. ಹಾಗಾಗಿ ಈ ದ್ವಾದಶ ರಾಶಿಗಳವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಇದನ್ನು ಕೂಡ ನೋಡೋಣ ಬನ್ನಿ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಇನ್ನು ಮುಂದೆ ದ್ವಾದಶ ರಾಶಿಗಳವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕುಜ 7ರ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ.
ಕಳತ್ರ ಸ್ಥಾನದಲ್ಲಿ. ಆದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥದ್ದು. ಹಾಗಾಗಿ ಈ ದಿನದಲ್ಲಿ ಕೆಲವು ಕೆಲಸ ಕಾರ್ಯಗಳಿಂದ ಬಹಳ ವಿಶೇಷವಾಗಿ ಮುನ್ನಡೆಯನ್ನು ಕಾಣ್ತೀರಿ, ಬಹಳ ಮುಂಚೂಣಿಯಲ್ಲಿ ಇರ್ತೀರಿ, ಬಹಳ ಉತ್ಸಾಹದಿಂದ ಆಸಕ್ತಿಯಿಂದ ಕೆಲವು ಕೆಲಸಗಳು ಆಗುವಂಥದ್ದು. ಆದರೆ ಆರ್ಥಿಕವಾಗಿ ಪರಿಸ್ಥಿತಿ ಮಾಮೂಲಿನಂತೆ ಇರುವಂಥದ್ದು. ಆದರೂ ಕೂಡ ಅನಗತ್ಯವಾಗಿ ಕೆಲವು ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಇನ್ನು ಕುಜನ ಪ್ರಭಾವ ಹೇಗಿದೆ ಅಂತ ಹೇಳಿದ್ರೆ, ಮನೆಯಲ್ಲಿ ನಿಮ್ಮ ಪತಿಯ ಜೊತೆ ಅಥವಾ ಪತ್ನಿಯ ಜೊತೆ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳಾಗುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಪಾಲುದಾರಿಕೆಯಲ್ಲಿ ಏನಾದರೂ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ, ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಅಂಥವ್ರಿಗೂ ಕೂಡ ಈ ದಿನ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು. ಯಾವುದೋ ಒಂದು ವಿಚಾರಕ್ಕೆ ನೋಡಿ ಪರಸ್ಪರ ವಿರುದ್ಧ ಅಭಿಪ್ರಾಯಗಳು ವ್ಯಕ್ತವಾಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದಾಗುತ್ತೆ. ಇದರಿಂದ ಸ್ವಲ್ಪ ಹಣ ನಷ್ಟವಾಗುವಂಥದ್ದಾಗುತ್ತೆ. ಹಾಗೆ ಅನಾರೋಗ್ಯ, ಈ ದಿನ ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕು. ಎಲ್ಲ ಒಂದು ಕಡೆ ಈ ಮೂತ್ರ ಸಂಬಂಧವಾದಂತಹ ಬಾಧೆಗಳು ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಅದರಿಂದ ಸ್ವಲ್ಪ ಎಚ್ಚರಿಕೆ ಇರಿ. ಇನ್ನು ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು, ಕಟ್ಟಡ ನಿರ್ಮಾಣ ಮಾಡುವಂಥವ್ರಿಗೆ ಈ ದಿನ ಸ್ವಲ್ಪ ಮಟ್ಟಿನ ಪ್ರಗತಿ ಅನ್ನುವಂಥದ್ದು ಇದೆ. ಇನ್ನು ಎಲೆಕ್ಟ್ರಾನಿಕ್ ಉಪಕರಣಗಳು, ವಿದ್ಯುತ್ ಉಪಕರಣಗಳನ್ನು, ಕಂಪ್ಯೂಟರ್ಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಹಾಗೆ ಪ್ಲಾಸ್ಟಿಕ್ ಉತ್ಪನ್ನಗಳು, ರೇಷ್ಮೆ ವಸ್ತ್ರ, ಸಿದ್ಧ ಉಡುಪುಗಳನ್ನು ಮಾರಾಟ ಮಾಡುವಂಥವ್ರಿಗೂ ಈ ದಿನ ಸ್ವಲ್ಪ ಲಾಭಾಂಶ ಇದೆ. ಹಾಗೆ ಸ್ತ್ರೀಯರು ವಿಶೇಷವಾಗಿ ಈ ದಿನ ಹಠ ಸಾಧನೆಯನ್ನು ಮಾಡುವಂಥದ್ದಾಗುತ್ತೆ. ಹಾಗಾಗಿ ಈ ದಿನದಲ್ಲಿ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋದಾಗ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡುವಂಥ ಸಂದರ್ಭ, ವಿಶೇಷ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಈ ದಿನ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳುವಂಥದ್ದು, ಆಂಜನೇಯ ಸ್ವಾಮಿಯ ದರ್ಶನ ಮಾಡುವಂಥದ್ದನ್ನು ಮಾಡಿ ವಿಶೇಷ ಫಲ ನಿಮಗೆ ಸಿದ್ಧಿಸುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಾರಂಭಿಕ ಅಡಚಣೆಗಳು ಇರುವಂಥದ್ದು, ಸ್ಟಾರ್ಟಿಂಗ್ ಟ್ರಬಲ್, ಹಿಕ್ಕಪ್ಸ್ ಅನ್ನೋವಂಥದ್ದು ಇದೆ. ಆದರೆ ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಸಮಾಧಾನ ಬೇಕು, ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಬೇಕು. ಇದರಿಂದ ಎಂಥ ಪರಿಸ್ಥಿತಿಯನ್ನಾದರೂ ಕೂಡ ಈ ದಿನ ನೀವು ನಿಮ್ಮ ಹತೋಟಿಗೆ ತಂದುಕೊಳ್ಬೋದು. ಹಾಗೆ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಬೇಕು ಅನ್ನುವಂಥ ಒಂದು ಸ್ಟ್ರಾಟಜಿ ನಿಮಗೆ ಈ ದಿನ ಹೊಳೆಯುವಂಥದ್ದಾಗುತ್ತೆ. ಹಾಗೆ ಈ ದಿನದಲ್ಲಿ ಷಷ್ಠದಲ್ಲಿ ನಿಮಗೆ ಕುಜ ಇದ್ದಾನೆ. 6ರಲ್ಲಿದ್ದಾಗ ವಿಶೇಷವಾಗಿ ಶತ್ರುಗಳ ಮೇಲೆ ಜಯ ಸಾಧಿಸುವಂಥದ್ದು. ನೋಡಿ, ನಿಮ್ಮಲ್ಲಿ ಯಾವುದೇ ರೀತಿಯ ಅನಿಷ್ಟಗಳಾಗಲಿ, ದೋಷಗಳಾಗಲಿ, ಶತ್ರುಗಳಾಗಲಿ ಇದ್ದರೆ ಅದನ್ನು ನೀವು ನಿಗ್ರಹ ಮಾಡ್ಕೊಳ್ತೀರಿ. ಹಾಗೆ ನಿಮ್ಮ ವ್ಯಾಪಾರದಲ್ಲಿ, ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ತುಂಬ ಗೆಲುವು ಇರುವಂಥದ್ದು, ಉತ್ತಮವಾದಂಥ ಲಾಭ ಇದೆ. ಪ್ರಯತ್ನಪೂರ್ವಕವಾಗಿ ಮಾಡುವಂತಹ ಪ್ರತಿ ಕೆಲಸದಲ್ಲೂ ಕೂಡ ನಿಮ್ಮ ಇಚ್ಛೆಯಂತೆ ಫಲಿತಾಂಶ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಉದ್ಯೋಗದಲ್ಲಿ ಗೆಲುವು ಸಿಕ್ಕುವಂಥದ್ದು. ಹಾಗಾಗಿ ನೀವು ಮಾಡುವಂತಹ ಕೆಲಸ ನಿಮ್ಮ ಸಹೋದ್ಯೋಗಿಗಳಿಗಾಗಲಿ ಅಥವಾ ನಿಮ್ಮ ಮೇಲಧಿಕಾರಿಗಳಿಗಾಗಲಿ ತುಂಬ ಇಷ್ಟವಾಗುವಂಥದ್ದು ಈ ದಿನದಲ್ಲಿ. ಹಾಗೆ ಆದಾಯದಲ್ಲಿ ವೃದ್ಧಿ ಇದೆ. ಯಾವುದೋ ಒಂದು ಮೂಲದಿಂದ ಬರಬೇಕಾದಂತಹ ಹಣ ಬರುತ್ತೆ. ಹಾಗೆ ನಿಮಗೆ ಸಹಾಯ ಸಹಕಾರಗಳು ಬೇಕು ಅಂದರೂ ಕೂಡ ಬಹಳ ವಿಶೇಷವಾಗಿ ಈ ದಿನ ಬೆಂಬಲ ರೂಪದಲ್ಲಿ ಬರುತ್ತೆ. ಹಾಗೆ ಈ ದಿನ ಸ್ತ್ರೀಯರ ಜೊತೆ ಸ್ವಲ್ಪ ಜಾಗರೂಕತೆಯಿಂದ ಕಾರ್ಯವನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಆರ್ಥಿಕ ಪರಿಸ್ಥಿತಿ ಅನುಕೂಲಕರವಾಗಿದ್ದರೂ ಕೂಡ ಸ್ವಲ್ಪ ಉಳಿತಾಯ ಮಾಡುವಂಥ ಮನಸ್ಸನ್ನು ಮಾಡಬೇಕು. ಹಾಗೆ ಕೃಷಿಕರಿಗೆ ತುಂಬ ಅನುಕೂಲಕರವಾದಂತಹ ಪರಿಸ್ಥಿತಿ ಇದೆ. ಪಶುಪಾಲನೆ, ಹೈನುಗಾರಿಕೆ ಮಾಡುವಂಥವ್ರಿಗೆ ದಿನ ಒಳ್ಳೆಯ ದಿನ. ಹಾಗೆ ಈ ದಿನದಲ್ಲಿ ನೀವು ನೆಮ್ಮದಿಯಿಂದ ಕಾರ್ಯನಿರ್ವಹಣೆ ಮಾಡಬೇಕು. ಹಿಡಿದಂತಹ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು. ಅದಕ್ಕಾಗಿ ವಿಘ್ನ ವಿನಾಶಕನಾದಂತಹ ಗಣಪತಿಯ ದರ್ಶನ ಮಾಡುವಂಥದ್ದು, ಗಣಪತಿಯ ಸ್ತೋತ್ರ ಪಠಣೆ ಒಳ್ಳೆಯದಾಗತ್ತೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಹಣಕಾಸಿನ ಸಮಸ್ಯೆಗಳು ಎದುರಾದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಒಳ್ಳೆಯ ಸಾಮರ್ಥ್ಯ ಇದೆ, ಒಳ್ಳೆಯ ವಿವೇಚನೆ ಇದೆ. ಹಾಗೆ ಯಾವ ವಿಚಾರಕ್ಕೆ ಎಷ್ಟನ್ನು ವೆಚ್ಚ ಮಾಡಬೇಕು, ಎಲ್ಲಿ ಉಳಿತಾಯ ಮಾಡ್ಬೋದು ಅನ್ನುವಂಥ ಒಂದು ಸಂಪೂರ್ಣ ಜ್ಞಾನ ಈ ದಿನ ನಿಮಗೆ ಇರುವಂಥದ್ದು. ಹಾಗಾಗಿ ತುಂಬ ಬ್ಯಾಲೆನ್ಸ್ಡಾಗಿ ಹೋಗ್ತೀರಿ, ಸಮತೋಲನ ಸ್ಥಿತಿಯಲ್ಲಿದ್ದೀರಿ ಈ ದಿನದಲ್ಲಿ. ಅದರಲ್ಲೂ ನಿಮ್ಮ ಮನಸ್ಸು ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಕೊಟ್ಟರೂ ಕೂಡ ಮಾಡಬೇಕು ಅನ್ನುವಂಥ ಹುಮ್ಮಸ್ಸಿನಿಂದ ಇರುವಂಥದ್ದು. ಕೆಲವು ಚಾಲೆಂಜಿಂಗ್ ಆಗಿರುವಂಥ ಕೆಲಸಗಳು ಬರುತ್ತೆ, ಆದರೂ ಕೂಡ ಅದನ್ನು ಮಾಡಲಿಕ್ಕೆ
ಈ ದಿನ ನಿಮ್ಮ ಸ್ನೇಹಿತರ ಬಂಧುಗಳ ಬೆಂಬಲ ಬಹಳ ವಿಶೇಷವಾಗಿ ನಿಮಗೆ ಸಿಕ್ಕತ್ತೆ. ಆದರೆ ಕೆಲವರು ನಿಮ್ಮ ಸುತ್ತಮುತ್ತಲಿರುವಂಥವರು ನಿಮ್ಮ ಒಂದು ದಾರಿಗೆ ಅಡ್ಡಲಾಗುವಂಥವ್ರು ಅಥವಾ ನಿಮಗೆ ತಪ್ಪು ಮಾಹಿತಿಗಳನ್ನು ನೀಡಿ ನಿಮ್ಮನ್ನು ದಾರಿ ತಪ್ಪಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ಅಂತಹ ವಿಚಾರದಲ್ಲಿ ಬಹಳ ಸೂಕ್ಷ್ಮವಾಗಿ ಅಂತ ಹೇಳ್ತಾರೆ, ಬಹಳ ಸೆನ್ಸಿಟಿವ್ ಆಗಿ ಇರಬೇಕಾಗತ್ತೆ. ಇನ್ನು ಪಂಚಮ ಸ್ಥಾನದಲ್ಲಿ ಕುಜ ಬರ್ತಾ ಇದ್ದಾನೆ. ಇದರಿಂದ ಈ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಜ ಇದ್ದಾಗ ನಿಮ್ಮ ಮಕ್ಕಳ ಜೊತೆ ಅಥವಾ ಮನೆಯಲ್ಲಿರುವಂಥ ಕಿರಿಯರ ಜೊತೆ ಈ ದಿನ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು, ಏನೋ ಜಗಳ ಅಥವಾ ಅಸಹನೆ ಇರುವಂಥದ್ದು, ಅವರು ಮಾಡುವಂಥ ಕೆಲಸ ನಿಮಗೆ ಈ ದಿನ ಇಷ್ಟ ಆಗಲ್ಲ. ಇದರಿಂದ ಸ್ವಲ್ಪ ಮಾನಸಿಕವಾಗಿ ಅಶಾಂತಿಯ ವಾತಾವರಣ ಇರುವಂಥದ್ದಾಗತ್ತೆ. ಇನ್ನು ಮಕ್ಕಳ ಆರೋಗ್ಯದ ಬಗ್ಗೆ ಈ ದಿನ ಸ್ವಲ್ಪ ಗಮನ ಕೊಡಿ. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಂದು ಗುರಿಯನ್ನು ತಲುಪುವಂತಹ ನಿಟ್ಟಿನಲ್ಲಿ ವಿಫಲರಾಗ್ತೀರಿ. ಏನೋ ಚಂಚಲ ಸ್ವಭಾವ ಇದೆ. ಜೊತೆಗೆ ಈ ದಿನ ಕೆಲಸಗಳನ್ನು ಹೇಗೆ ಮಾಡಬೇಕು ಅನ್ನೋಂಥ ಕ್ಲಾರಿಟಿ ಕೂಡ ಕಡಿಮೆ ಇರುವಂಥದ್ದು. ಹೀಗಾಗಿ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ, ಜೊತೆಗೆ ಸ್ವಲ್ಪ ಸಿಡ್ಕುವಂಥದ್ದು, ಕೋಪ ಬರುವಂಥದ್ದು, ಅಸಹನೆ ಇರುವಂಥದ್ದು, ಅಸಮಾಧಾನ ಇರುವಂಥದ್ದು, ಇದೆಲ್ಲ ಕೂಡ ನಿಮ್ಮ ಒಂದು ಆರೋಗ್ಯದ ಮೇಲೂ ಕೂಡ ಸೈಡ್ ಎಫೆಕ್ಟ್ಸ್ ಆಗುವಂಥದ್ದು. ಹಾಗಾಗಿ ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ವಿಶೇಷ ಅಂತ ಹೇಳಿದ್ರೆ ಈ ದಿನ ನಿಮ್ಮ ತಂದೆ ತಾಯಿಯಂದ್ರ ಮಾರ್ಗದರ್ಶನದಲ್ಲಿ ಕೆಲವು ವಿಚಾರಗಳನ್ನು ಆಲೋಚನೆ ಮಾಡಿ ಮುಂದುವರಿಸಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಇನ್ನು ವಿಶೇಷವಾಗಿ ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಪಠಣ ಮಾಡೋದರಿಂದ ಈ ದಿನ ಒಳ್ಳೆಯ ಫಲವನ್ನು ನೀವು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಆರ್ಥಿಕವಾಗಿ ಬರಬೇಕಾಗಿರುವಂಥ ಹಣದಲ್ಲಿ ಸ್ವಲ್ಪ ಭಾಗ ನಿಮ್ಮ ಕೈ ಸೇರುವಂಥದ್ದಾಗತ್ತೆ. ಯಾಕೆಂದರೆ ಪ್ರಯತ್ನ ಸಂಪೂರ್ಣವಾಗಿಲ್ಲ, ಎಲ್ಲೋ ಒಂದು ಕಡೆ ಪ್ರಯತ್ನದಲ್ಲೇ ವಿಫಲ ಆಗೋದ್ರಿಂದ ಈ ಹಣಕಾಸಿನ ನೆರವು ಕೂಡ ಭಾಗಶಃ ನಿಮಗೆ ಒದಗಿ ಬರುವಂಥದ್ದು. ಆದರೂ ಕೂಡ ಮನಸ್ಸಿಗೆ ನೆಮ್ಮದಿ ಲಭಿಸುತ್ತೆ. ಕೆಲವು ಕೆಲಸ ಕಾರ್ಯಗಳು ನಿಮಗೆ ಸಂತೃಪ್ತಿಯನ್ನು ತರುವಂಥದ್ದು. ಇನ್ನು ವಿಶೇಷವಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಅದರಲ್ಲೂ ಕುಜ ನಿಮಗೆ ಚತುರ್ಥ ಸ್ಥಾನದಲ್ಲಿದ್ದಾನೆ. ಈ 4ರ ಸ್ಥಾನ ಆರೋಗ್ಯ, ಏನೋ ಒಂದು ಜ್ವರ ಬಾಧೆ ಬರುವಂಥದ್ದು, ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗುವಂಥದ್ದು, ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ. BP ಇರುವಂಥವ್ರು ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗೆ ಈ ದಿನ ರಕ್ತಸ್ರಾವ ಜಾಸ್ತಿ ಆಗುವಂಥದ್ದು, ಅದರಲ್ಲೂ ಸ್ತ್ರೀಯರಿಗೆ ಏನಾದರೂ ಋತುಮತೆ ಆಗುವಂಥ ಸಂದರ್ಭ ಇದ್ದರೆ ಸ್ವಲ್ಪ ರಕ್ತಸ್ರಾವ ಜಾಸ್ತಿ ಆಗುವಂಥದ್ದು. ಒಟ್ಟಾರೆ ದೈಹಿಕವಾಗಿ ತುಂಬ ಬಳಲುವಂತೆ ಆಗುತ್ತೆ, ಬಹಳ ಬೇಗ ಸುಸ್ತಾಗುತ್ತೆ ಈ ದಿನ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅಷ್ಟಾಗಿ ಆಸಕ್ತಿ ಅನ್ನುವಂಥದ್ದು ಹೆಚ್ಚಾಗಿ ಇರಲ್ಲ, ಸ್ವಲ್ಪ ಮಧ್ಯಮವಾಗಿರುವಂಥದ್ದು. ಮತ್ತು ಪ್ರತಿ ಕೆಲಸದಲ್ಲೂ ಕೂಡ ಬೇರೆಯವರನ್ನು ಆಶ್ರಯ ಮಾಡಿ ಮಾಡಬೇಕು ಅನ್ನುವಂಥ ಮನಸ್ಸು ಈ ದಿನ ಬರುವಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಕೌಟುಂಬಿಕ ತಾಪತ್ರಯಗಳಿರುವಂಥದ್ದು, ಏನೋ ಸಮಸ್ಯೆ, ಹಾಗಾಗಿ ಒಂದು ಪರಿಹಾರ ಮಾಡಿದ್ರೆ ಮತ್ತೊಂದು ಸಮಸ್ಯೆ ಆ ಜಾಗದಲ್ಲಿ ಬಂದು ನಿಲ್ಲುವಂಥದ್ದು. ಹಾಗಾಗಿ ಸಮಸ್ಯೆಗಳೇ ನಿರಂತರವಾಗಿ ಇರುವಂಥದ್ದು. ಇದನ್ನೆಲ್ಲ ಸ್ವಲ್ಪ ನಿಭಾಯಿಸಬೇಕು ಅಂತ ಹೇಳಿದ್ರೆ ತುಂಬ ತಾಳ್ಮೆ ಬೇಕು. ಹಾಗೆ ಒಂದು ಡೆಡಿಕೇಷನ್ ಅನ್ನುವಂಥದ್ದನ್ನು ನೀವು ಕೆಲಸದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಆಸ್ತಿ ಪಾಸ್ತಿಯಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು, ಏನೋ ನಷ್ಟ, ಒಂದು ಲಿಟಿಗೇಷನ್ಗೆ ಸೇರುವಂಥದ್ದು, ಇದಕ್ಕಾಗಿ ಸ್ವಲ್ಪ ಖರ್ಚು ವೆಚ್ಚಗಳಾಗುವಂಥದ್ದು. ಇನ್ನು ಕೃಷಿ ಜಮೀನಿರಲಿ ಅಥವಾ ನಿಮ್ಮ ವಾಹನ ಆಗಲಿ, ಇದ್ರ ಮೇಲೆ ಸ್ವಲ್ಪ ವೆಚ್ಚ ಮಾಡುವಂಥ ಒಂದು ಪ್ರಸಂಗ ಈ ದಿನ ಒದಗಿ ಬರುತ್ತೆ. ಹಾಗಾಗಿ ಈ ನಾನಾ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು, ಕಾರ್ಯಸಿದ್ಧಿ ಆಗಬೇಕು. ಅದಕ್ಕಾಗಿ ಈ ದಿನದಲ್ಲಿ ನೀವು ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಪ್ರಗತಿಯತ್ತ ನಡೆಯುವಂಥದ್ದು, ತುಂಬ ಅನುಕೂಲತೆಗಳಿದೆ ಈ ದಿನ. ಹಾಗೆ ಯಾವುದೇ ಒಂದು ವಿಚಾರಕ್ಕೂ ಕೂಡ, ಅಂದರೆ ಮೂರನೆಯವರ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದ್ರಿಂದ ಹೆಚ್ಚಿನ ಲಾಭಾಂಶವನ್ನು ನೋಡ್ತೀರಿ, ಹೆಚ್ಚಿನ ಪ್ರಗತಿಯನ್ನು ಕಾಣ್ತೀರಿ. ಹಾಗೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ನಿಮ್ಮ ಮಾತು ಅಥವಾ ನಿಮ್ಮ ತೀರ್ಮಾನ, ನಿಮ್ಮ ನಾಲಿಗೆ, ಇದರಿಂದ ಏನೋ ಒಂದು ಸಣ್ಣ ಪುಟ್ಟ ಅವಘಡಗಳಿಗೆ ಸಿಲುಕುವಂಥದ್ದು, ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಆದ್ದರಿಂದ ಈ ದಿನ ನಿಮ್ಮ ಮಾತನ್ನು ಕೂಡ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವ್ರಿಗೆ ಬಹಳ ಉತ್ತಮವಾದಂಥ ಒಂದು ಲಾಭಾಂಶ ಇದೆ.
ವ್ಯಾಪಾರ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ವ್ಯವಸಾಯಕ್ಕೆ ಸಂಬಂಧಿಸಿದಂತಹ ಉತ್ಪನ್ನಗಳಾಗಲಿ, ಇನ್ನು ಔಷಧಿಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಹಾಗೆ ವಿಶೇಷವಾಗಿ ಕಲಾವಿದರಿಗೆ ಒಳ್ಳೆಯ ಸಮಯ ಇದು. ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ತೋರಿಸಲಿಕ್ಕೆ, ನಿಮ್ಮ ಒಂದು ಕೌಶಲ್ಯವನ್ನು ಈ ದಿನ ಎಕ್ಸಿಬಿಟ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಕೀರ್ತಿ ಸ್ಥಾನದಲ್ಲಿ ಈ ಸಂದರ್ಭದಲ್ಲಿ ಕುಜ ಇದ್ದಾನೆ. ಇದರಿಂದ ಅಧಿಕಾರ ಸ್ಥಾನಮಾನ ಸಿಕ್ಕುವಂಥದ್ದು. ನಿಮಗೆ ನೋಡಿ ಇದ್ದಕ್ಕಿದ್ದಾಗೆ ಒಂದು ಪವರ್ ಬರುತ್ತೆ. ಹಾಗೆ ಅದನ್ನು ಉತ್ತಮ ರೀತಿಯಲ್ಲಿ ಚಲಾವಣೆ ಮಾಡ್ತೀರಿ, ಅಧಿಕಾರ ಸ್ಥಾನದಲ್ಲಿರ್ತೀರಿ. ಹಾಗೆ ಹಣ ಗಳಿಕೆಯಲ್ಲೂ ಕೂಡ ಈ ದಿನ ನಿಮ್ಮ ಮನಸ್ಸು ವಿಶೇಷವಾಗಿ ಒಂದು ಒಳ್ಳೆಯ ದಾರಿಯಿಂದ ಹಣ ಸಂಪಾದನೆ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡ್ಕೊಳ್ತೀರಿ. ಇದು ಬಹಳ ಮುಖ್ಯವಾಗಿರುವಂಥ ಒಂದು ತೀರ್ಮಾನ. ಹಾಗೆ ಕೌಟುಂಬಿಕ ಸುಖ ಇದೆ, ಸಂತೋಷ ಇದೆ, ವಾಹನ ಲಾಭ ಇದೆ, ವಾಹನ ಸೌಖ್ಯ ಇದೆ. ಈ ದಿನ ಉದ್ಯಮಗಳಲ್ಲಿ ಸಫಲತೆಯನ್ನು ಕಾಣ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಸಹೋದರರಿಂದ, ಸಹೋದರಿಯರಿಂದ ಒಂದು ಒಳ್ಳೆಯ ಸಹಾಯ ಸಹಕಾರಗಳು ನಿಮಗೆ ಸಿಕ್ಕುವಂಥದ್ದು. ಜೊತೆಗೆ ಒಳ್ಳೆಯ ಆರೋಗ್ಯ ಇದೆ. ಭಗವಂತ ಈ ದಿನ ಆರೋಗ್ಯವನ್ನು ದಯಪಾಲಿಸಿದ್ದಾನೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇದೆ. ಈ ದಿನ ಮಾಡಬೇಕು ಅನ್ನುವಂಥ ಹುಮ್ಮಸ್ಸು, ಉತ್ಸಾಹ ಕೂಡ ಇದೆ. ಇದು ಕಾರ್ಯಕ್ಕೆ, ನೀವು ಮಾಡುವಂಥ ಪ್ರಯತ್ನಕ್ಕೆ ತುಂಬ ಫಲವನ್ನು ತಂದುಕೊಡುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ನಿಮ್ಮ ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಬಹಳ ವಿಶೇಷವಾದಂಥ ಫಲ ನಿಮಗೆ ಸಿದ್ಧಿಸುತ್ತೆ. ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಕೂಡ ಪಠಣೆ ಮಾಡಿ, ಒಳ್ಳೆಯದಾಗತ್ತೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲ ಇರುವಂತಹ ದಿನ. ಏಕೆಂದರೆ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನ ಪ್ರಯಾಣದ ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥದ್ದು, ಹಣವನ್ನು ಕೊಡೋದು, ತೆಗೆದುಕೊಳ್ಳುವಂಥದ್ದು, ಜಾಮೀನು ನಿಲ್ಲುವಂಥದ್ದು, ಲೇವಾದೇವಿ ವ್ಯವಹಾರ ಮಾಡುವಂಥವ್ರು, ಅಥವಾ ಈ ಷೇರು ಮಾರುಕಟ್ಟೆಯಲ್ಲಿ ಹಣ ತೊಡಗಿಸುವಂಥವ್ರು, ಜೂಜಾಡುವಂಥವ್ರು, ಇನ್ನು ರೇಸ್ ಆಗಲಿ, ಬೆಟ್ಟಿಂಗ್ ಆಗಲಿ ಕಟ್ಟುವಂಥವ್ರು ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಣ ನೀರಿನಂತೆ ವ್ಯಯವಾಗಿ ಹೋಗುತ್ತೆ, ನಿಮಗೆ ಕಣ್ಣಿಗೆ ಕಾಣಿಸಲ್ಲ. ಆ ರೀತಿ ಹಣ ಮಾಯವಾಗಿ ಹೋಗುವಂಥದ್ದು. ಹಾಗಾಗಿ ಈ ದಿನ ದುಡಿಮೆ ಸ್ವಲ್ಪ ಕಡಿಮೆ, ಆದರೆ ಖರ್ಚು ತುಂಬ ಜಾಸ್ತಿ ಇರುವಂತಹ ಸಂದರ್ಭ ಇದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಯಾವುದೇ ಒಂದು ವಿಷಯವನ್ನಾಗಲಿ ದೊಡ್ಡದು ಮಾಡಿಕೊಳ್ಬೇಡಿ. ಉಗುರಿನಲ್ಲಿ ಹೋಗೋದಕ್ಕೆ ಕೊಡಲಿಯನ್ನು ತಂದರು ಅನ್ನೋಂಥ ರೀತಿಯಲ್ಲಿ ಆಗಬಾರ್ದು. ಹಾಗಾಗಿ ನೋಡಿ, ವಿಚಾರಗಳನ್ನು ಎಲ್ಲಿ ಸಾಧ್ಯವೋ ಅಲ್ಲಲ್ಲಿ ಅದನ್ನು ಉಪಶಮನ ಮಾಡುವಂಥದ್ದು, ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥದ್ದನ್ನು ಮಾಡಿ. ಇನ್ನು ಸರ್ಕಾರದ ವಿರುದ್ಧವಾಗಿ, ಅಂದರೆ ಅಧಿಕಾರಿಗಳ ವಿರುದ್ಧವಾಗಲಿ, ರಾಜಕಾರಣಿಗಳ ವಿರುದ್ಧವಾಗಲಿ ಈ ದಿನ ಯಾವುದೇ ಒಂದು ಮಾತನ್ನಾಡಬೇಡಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಅಸಮಾಧಾನ ಇದ್ದರೂ ಕೂಡ ಅದನ್ನು ಸ್ವಲ್ಪ ತಡೆ ಹಿಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ವಿಶೇಷ ಅಂತ ಹೇಳಿದ್ರೆ, ದ್ವಿತೀಯದಲ್ಲಿ ನಿಮಗೆ ಕುಜ ಇದ್ದಾನೆ. ಹಾಗಾಗಿ ಸರ್ಕಾರದ ನೀತಿ ನಿಯಮಗಳಿಂದ ಈ ದಿನ ಸ್ವಲ್ಪ ಅಡ್ಡಿ ಆತಂಕಗಳು ಉಂಟಾಗುವಂಥದ್ದು, ಏನೋ ಕಾನೂನು ಉಲ್ಲಂಘನೆ ಆಗುವಂಥದ್ದು. ಉದಾಹರಣೆಗೆ ವಾಹನದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ದಂಡ ಆಗುವಂಥದ್ದು, ಏನೋ ಒಂದು ತೆರಿಗೆ ಕಟ್ಟಬೇಕಾಗತ್ತೆ, ವಾಹನ ದುರಸ್ತಿ ಆಗುವಂಥದ್ದು, ಯಾವುದೋ ಒಂದು ಖರ್ಚಿನ ಬಾಬ್ತು ನಿಮಗೆ ಈ ದಿನ ಸಿಕ್ಕಿ ಹಾಕಿಕೊಳ್ಳುತ್ತೆ. ಹಾಗೆ ದ್ರವ್ಯ ನಷ್ಟ ಉಂಟಾಗುವಂಥದ್ದು. ಎಷ್ಟೋ ಪ್ರಯತ್ನ ಪಡ್ತೀರಿ, ಆದರೂ ಕೂಡ ಅದು ವಿಫಲವಾಗುತ್ತೆ. ಮನೆಯಲ್ಲಿ ಒಂದು ಹಾಲನ್ನು ಕಾಯಿಸ್ಲಿಕ್ಕೆ ಇಟ್ಟರೂ ಕೂಡ ಅದು ನಷ್ಟವಾಗ್ಬೋದು ಈ ದಿನ. ಅಷ್ಟರ ಮಟ್ಟಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ವಿಶೇಷವಾಗಿ ಶತ್ರುಗಳ ಭಯ ನಿಮಗೆ ಕಾಡುವಂಥದ್ದು ಈ ದಿನ. ಹಾಗಾಗಿ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಭಯದ ವಾತಾವರಣ ಇದೆ. ಯಾವುದನ್ನು ಮಾಡಲಿಕ್ಕೂ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅಳುಕು, ಅಂಜಿಕೆ ಅನ್ನುವಂಥದ್ದು ಇದೆ. ಅಂತಹ ಭಯ ನಿವಾರಣೆಯನ್ನು ಮಾಡಿಕೊಳ್ಬೇಕು. ಅದಕ್ಕಾಗಿ ಈ ದಿನ ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡಿ, ಆಂಜನೇಯ ದರ್ಶನವನ್ನು ಮಾಡಿ, ವಿಶೇಷವಾಗಿ ನಿಮಗೆ ಭಯ ನಿವಾರಣೆಯಾಗುತ್ತೆ. ಹಾಗೆ ಒಂದು ಧೈರ್ಯ ಅನ್ನುವಂಥದ್ದು ಮನಸ್ಸಿನಲ್ಲಿ ಮೂಡುತ್ತೆ. ಇದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಒಂದು ಸಪೋರ್ಟಿವ್ ಆಗಿ ನಿಲ್ಲುವಂಥದ್ದು. ಹಾಗೆ ಈ ದಿನ ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನದಲ್ಲಿ ಕೌಟುಂಬಿಕ ಸುಖ ಚೆನ್ನಾಗಿದೆ. ಕುಟುಂಬಸ್ಥರು, ಅದರಲ್ಲೂ ವಿಶೇಷವಾಗಿ ನಿಮ್ಮ ಪತಿ ಪತ್ನಿ, ಅವರ ಬೆಂಬಲ ಚೆನ್ನಾಗಿದೆ. ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ. ಹಾಗೆ ನಿಮ್ಮ ಬಯಕೆಗಳನ್ನು ಈಡೇರಿಸಲಿಕ್ಕೆ ಅವರ ಸಹಕಾರ ಕೂಡ ಇರುವಂಥದ್ದು. ಆದರೂ ಕೂಡ ಈ ದಿನದಲ್ಲಿ ನೋಡಿ, ಎಷ್ಟೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಏನೋ ಒಂದು ಎಡವಟ್ಟಾಗುವಂಥದ್ದಾಗುತ್ತೆ. ಹಾಗಾಗಿ ನೀವೇ ನೀವಾಗಿ ಸ್ವತಂತ್ರವಾಗಿ
ಏಕಮುಖವಾಗಿ ಮಾಡುವಂಥ ಕೆಲಸಗಳಿದೆಯಲ್ಲ, ಇದು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಆದ್ದರಿಂದಲೇ ಈ ದಿನ ನಿಮ್ಮ ಕೆಲಸ ಕಾರ್ಯದ ಜೊತೆಗೆ ಯಾರಾದರೂ ಒಬ್ಬರನ್ನು ಜೊತೆಯಲ್ಲಿಟ್ಕೊಳ್ಳಿ, ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನ ಬೆಂಕಿಯಿಂದ, ವಿದ್ಯುತ್ನಿಂದ ಅಥವಾ ಈ ಉಷ್ಣ ವಸ್ತುಗಳು ಯಾವುದೇ ಇದ್ದರೆ ಅಥವಾ ಬಿಸಿ ಪದಾರ್ಥಗಳಿದ್ದರೆ ಇಂಥದ್ರಿಂದ ಸ್ವಲ್ಪ ದೂರ ಇರಬೇಕು. ಏಕೆಂದರೆ ಈ ದಿನ ಸಣ್ಣ ಪುಟ್ಟ ಅವಘಡಗಳಾಗುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗೆ ವಿಶೇಷವಾಗಿ ಆಯುಧಗಳಿಂದ ಅಪಾಯ ಆಗುವಂಥದ್ದಿದೆ. ತರಕಾರಿಯನ್ನು ಕತ್ತರಿಸುವಾಗ ಚಾಕುವಿನಿಂದ ಏನಾದರೂ ಅವಘಡ ಆಗಬಹುದು, ಅಥವಾ ವಾಹನ ಓಡಿಸುವಾಗ ಏನಾದರೂ ಅವಘಡ ಆಗಬಹುದು. ಇನ್ನು ಆಯುಧಗಳನ್ನು ಉಪಯೋಗಿಸುವಂಥ ಸಂದರ್ಭದಲ್ಲಿ ನಮ್ಮ ಕೃಷಿ ಕಾರ್ಮಿಕರು ಬಹಳ ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಆರೋಗ್ಯದ ದೃಷ್ಟಿಯಲ್ಲೂ ಕೂಡ ಈ ದಿನ ಅಷ್ಟೊಂದು ಬಲ ಇಲ್ಲ ನಿಮಗೆ. ಏನೋ ಒಂದು ಸಣ್ಣ ಪುಟ್ಟ ಕಾರಣಗಳಿಗಾಗಿ ಅನಾರೋಗ್ಯ ಉಂಟಾಗುವಂಥದ್ದಾಗತ್ತೆ. ಅದರಲ್ಲೂ ಈ ಉಷ್ಣ ಮತ್ತು ಪಿತ್ತ, ಕಫ ಇದು ಸ್ವಲ್ಪ ರಕ್ತ ಸಂಬಂಧವಾದಂತಹ ಕಾಯಿಲೆಗಳು ಕೂಡ ಬರುವಂಥದ್ದಿದೆ. ಒಂದು ಉಷ್ಣವಾಯು ಕೆರಳುವಂಥದ್ದು ಅಂತ ಹೇಳ್ತಾರೆ. ಈ ರೀತಿ ಏನಾದರೂ ವ್ಯತ್ಯಾಸಗಳಾಗ್ಬೋದು, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ವಿಶೇಷವಾಗಿ ದ್ರವ್ಯ ನಷ್ಟ ಉಂಟಾಗುವಂಥದ್ದು ನೋಡಿ. ಮನೆಯಲ್ಲಿ ಸುಸೂತ್ರವಾಗಿ ಕೆಲಸಗಳು ನಡೀತಾ ಇದೆ, ಸಂಸಾರ ಸಾಗ್ತಾ ಇದೆ ಅಂದರೆ ಏನೋ ಅನಿರೀಕ್ಷಿತವಾಗಿ ಖರ್ಚು ಬರುವಂಥದ್ದು, ನಿರೀಕ್ಷೆನೇ ಮಾಡಿಲ್ಲ ಅಂಥ ಬಾಪ್ತಿಗೆ ದಿನ ಹಣ ಖರ್ಚಾಗುತ್ತೆ. ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ. ಇನ್ನು ವೃಥಾ ಓಡಾಟ ಅನ್ನುವಂಥದ್ದು ಏನಾದರೂ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಈ ದಿನದಲ್ಲಿ. ದೂರದ ಪ್ರಯಾಣ ಬೇಡ. ಹಾಗೆ ಹೆಚ್ಚು ಬಂಡವಾಳ ಹಾಕಬೇಕು, ಹಣವನ್ನು ತೊಡಗಿಸ್ಬೇಕು ಅನ್ನೋವಂಥ ವಿಚಾರ ಇದ್ದರೂ ಕೂಡ ಸ್ವಲ್ಪ ಮುಂದಕ್ಕೆ ಹಾಕುವಂಥದ್ದು ಒಳ್ಳೆಯದು. ಈ ದಿನ ನೀವು ಲಕ್ಷ್ಮೀ ಸ್ತೋತ್ರವನ್ನು ಪಠಣ ಮಾಡಿ, ಹಾಗೆ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕೆಲವು ಸಮಸ್ಯೆಗಳಿಗೆ ವಿಶೇಷವಾಗಿ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೀರಿ. ಸಮಸ್ಯೆ ನಿವಾರಣೆ ಹೇಗೆ ಅನ್ನುವಂಥದ್ದಕ್ಕೆ ಗುರುಗಳ, ಹಿರಿಯರ ಮಾರ್ಗದರ್ಶನಕ್ಕಾಗಿ ಈ ದಿನ ಹಾತೊರೆಯುವಂಥದ್ದು ಇದೆ. ಆದರೆ ಈ ಕೊಟ್ಟಿರುವಂಥ ಹಣ ವಾಪಸ್ ಬರಬೇಕು ಅನ್ನುವಂಥ ಪ್ರಯತ್ನದಲ್ಲೂ ಕೂಡ ಇದ್ದೀರಿ. ಇದರಲ್ಲಿ ಸ್ವಲ್ಪ ಸುತ್ತಾಟ ಇದೆ, ಓಡಾಟ ಅನ್ನುವಂಥದ್ದು ಇದೆ. ಸ್ವಲ್ಪ ಪ್ರಯತ್ನವನ್ನು ಪಡಬೇಕು, ಇಲ್ಲ ಅಂತ ಹೇಳಿದ್ರೆ ಹಣ ನಿಮ್ಮ ಕೈ ಸೇರಲ್ಲ. ಇನ್ನು ವಿಶೇಷವಾಗಿ ಕೆಲಸ ಕಾರ್ಯಗಳನ್ನು ನೀವು ಮಾಡುವಂಥ ಮನಸ್ಸು ಇರೋದರಿಂದ ಹೆಚ್ಚಿನ ಪ್ರಗತಿಯನ್ನು ಕಾಣ್ತೀರಿ. ಆದರೆ ನಿಮಗೆ ವ್ಯಯ ಸ್ಥಾನದಲ್ಲಿ ಕುಜ ಇರೋದರಿಂದ ಈ ದಿನ ಅನವಶ್ಯಕವಾದಂಥ ಖರ್ಚು ಉಂಟಾಗುವಂಥ ದಿನ. ಹಾಗಾಗಿ ಈ ಖರ್ಚನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಯೋಜಿತ ರೀತಿಯಲ್ಲಿ ಮುಂದುವರಿಬೇಕು. ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಅನ್ನುವಂಥದ್ದು ನಿಮಗೆ ಇದ್ದರೆ ಇಂಥ ಖರ್ಚನ್ನು ನೀವು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ಸಾಂಸಾರಿಕವಾಗಿಯೂ ಕೂಡ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಇರುವಂಥದ್ದು, ಏನೋ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಒಂದು ಜಗಳ, ಕದನ, ಮನಸ್ತಾಪ ಏನೋ ಒಂದು ಆಗುತ್ತೆ. ಇದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಮೂಡುವಂಥದ್ದು ಇದೆ, ಮಾನಸಿಕ ಚಿಂತೆ ಆವರಿಸ್ಕೊಳ್ಳುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಒಂದು ಶಕ್ತಿಯನ್ನು, ಸಾಮರ್ಥ್ಯವನ್ನು, ನಿಮ್ಮ ಅಸ್ತಿತ್ವವನ್ನು, ಹಾಗೆ ನೀವು ಈ ಸಮಾಜದಲ್ಲಿ, ಕುಟುಂಬದಲ್ಲಿ ಇರಬೇಕಾದಂಥ ಅನಿವಾರ್ಯತೆ, ಇಂಥದ್ರ ಬಗ್ಗೆ ಎಲ್ಲ ಆಲೋಚನೆಗಳು ಬರುವಂಥದ್ದಾಗತ್ತೆ. ಜೊತೆಗೆ ಈ ದಿನ ಮಾಡುವಂಥ ಕೆಲವು ಕೆಲಸಗಳಿಂದ ಅಥವಾ ತೆಗೆದುಕೊಳ್ಳುವಂಥ ತೀರ್ಮಾನಗಳಿಂದ ಸ್ವಲ್ಪ ಅಗೌರವಕ್ಕೆ ಪಾತ್ರವಾಗುವಂಥದ್ದು ಇದೆ. ಹಾಗಾಗಿ ಇರುವಂಥ ಗೌರವ ಕಡಿಮೆ ಆಗುವಂಥದ್ದು, ಮರ್ಯಾದೆ ಹೋಗುವಂಥದ್ದು. ಹಾಗಾಗಿ ಇಂಥ ಬಾಪ್ತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ವಿಶೇಷವಾಗಿ ನಷ್ಟಗಳು ಉಂಟಾಗುವಂಥದ್ದು, ಯಾವುದೇ ಕೆಲಸ, ಯಾವುದೇ ಬಾಪ್ತು ತೆಗೆದುಕೊಂಡರೂ ಏನೋ ಒಂದು ಹಿನ್ನಡೆ ಉಂಟಾಗುವಂಥದ್ದು. ಜೊತೆಗೆ ಈ ದಿನ ಸ್ವಲ್ಪ ಭಯದ ವಾತಾವರಣ ಇದೆ ನಿಮಗೆ. ಹಾಗಾಗಿ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಧೈರ್ಯ ಮಾಡಬೇಕು. ಹಾಗೆ ಈ ಶೇರ್ ವ್ಯವಹಾರ, ಲೇವಾದೇವಿ ವ್ಯವಹಾರ ಮಾಡುವಂಥವ್ರು, ಹಣಕಾಸಿನ ವ್ಯವಹಾರ, ಸ್ವಂತ ಬಿಸ್ನೆಸ್ ಮಾಡುವಂಥವ್ರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಸ್ವಲ್ಪ ಧೈರ್ಯದಿಂದ ಇರಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನ ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿ ಒಳ್ಳೆಯದಾಗತ್ತೆ. ಗಣಪತಿಗೆ ಒಂದು ಪುಟ್ಟದಾದ ಅರ್ಚನೆಯನ್ನು ಮಾಡಿಸಿ ಉತ್ತಮ ಫಲ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಮಯ ಬಹಳ ಉತ್ತಮವಾಗಿದೆ. ನೀವು ತೆಗೆದುಕೊಂಡಿರುವಂಥ ಯಾವುದೇ ಕೆಲಸ ಕಾರ್ಯಗಳು ಕೂಡ ಅಡೆತಡೆಯಿಲ್ಲದೆ ನಡೆಯುತ್ತೆ ಈ ದಿನ. ಹಾಗೆ ಹೊಸ ಹೊಸ ಯೋಜನೆಗಳನ್ನು ಕಾರ್ಯಗತಗೊಳಿಸುವಂಥ ಮನಸ್ಸಿದೆ.
ಇದಕ್ಕೆ ಸರಿಯಾದ ಕಾಲ ಸಕಾಲ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲವೂ ಕೂಡ ಸುಗಮವಾಗಿ ನಡೆಯುವಂಥ ಸಾಧ್ಯತೆ ಇರೋದರಿಂದ ಯಾವುದೇ ಒಂದು ಶುಭ ಕಾರ್ಯವಾಗಲಿ, ಹೊಸ ಕಾರ್ಯವಾಗಲಿ, ಹೊಸ ವ್ಯಾಪಾರ ವ್ಯವಹಾರಗಳನ್ನಾಗಲಿ ಪ್ರಾರಂಭ ಮಾಡಲಿಕ್ಕೆ ನಿಮಗೆ ಯಾವುದೇ ರೀತಿಯ ಅಡ್ಡಿ ಇಲ್ಲ, ಆತಂಕ ಕೂಡ ಇಲ್ಲ. ಹಾಗೆ ಈ ದಿನ ಮೈ ಮರೆತು ಕೂರದೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತ ಫಲ ಬಹಳ ವಿಶೇಷವಾಗಿ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಆದಾಯ ಚೆನ್ನಾಗಿದೆ. ಹಾಗೆ 4 ಕಾಸನ್ನು ಉಳಿಸುವಂತಹ ಸಮಯ ಕೂಡ ಈ ದಿನ ಇರುವಂಥದ್ದು. ಹಾಗೆ ವಿಶೇಷವಾಗಿ ನಿಮಗೆ ಲಾಭಸ್ಥಾನದಲ್ಲಿ ಕುಜ ಇರೋದರಿಂದ ಆರ್ಥಿಕವಾಗಿ ತುಂಬ ಲಾಭಗಳು ಉಂಟಾಗುವಂಥದ್ದು. ವ್ಯಾಪಾರ ವ್ಯವಹಾರ ಬಹಳ ಚೆನ್ನಾಗಿದೆ ಈ ದಿನ. ಒಳ್ಳೆಯ ಆರೋಗ್ಯ ಇದೆ. ಹಾಗೆ ಯಾವುದೇ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಕಮಿಟ್ಮೆಂಟ್ ಚೆನ್ನಾಗಿದೆ, ಇಚ್ಛಾಶಕ್ತಿ ಚೆನ್ನಾಗಿದೆ. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಅಂತ ಹೇಳಾಗೆ ಈ ದಿನದಲ್ಲಿ ಯಾವುದೇ ಕೆಲಸ ನಿಮ್ಮ ನಿರೀಕ್ಷಿತ ರೀತಿಯಲ್ಲಿ ಫಲವನ್ನು ಕೊಡುತ್ತೆ. ಹಾಗೆ ಈ ದಿನದಲ್ಲಿ ಸ್ಥಿರಾಸ್ತಿ ಮಾಡುವಂಥದ್ದು, ಒಂದು ಜಮೀನು ಆಸ್ತಿ ಪಾಸ್ತಿ ಮಾಡಬೇಕು, ಮನೆ ಅಥವಾ ಒಂದು ಸೈಟನ್ನು ಕೊಳ್ಳಬೇಕು ಇತ್ಯಾದಿ ವಿಚಾರಗಳ ಬಗ್ಗೆ ಆಲೋಚನೆ ಇದೆ. ಇದನ್ನು ಸ್ವಲ್ಪ ಸಂಕಲ್ಪ ಮಾಡಿಕೊಂಡು ಆಗಲೇಬೇಕು ಅನ್ನೋವಂಥದ್ರಲ್ಲಿ ಮುಂದುವರಿರಿ, ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಕುಜ ನಿಮಗೆ ವಿಶೇಷವಾಗಿ ಒಂದು ಬಲವನ್ನು ತಂದು ಕೊಡ್ತಾ ಇದ್ದಾನೆ, ಮಾನಸಿಕವಾಗಿ ಬಲ. ಹಾಗಾಗಿ ಈ ಮನೋಬಲ ಎಷ್ಟು ಚೆನ್ನಾಗಿದೆಯೋ ಅಷ್ಟು ವಿಶೇಷವಾಗಿ ಕೆಲಸಗಳು ಆಗುವಂಥದ್ದು. ಜೊತೆಗೆ ನಿಮ್ಮಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬಹಳ ಚೆನ್ನಾಗಿದೆ ಈ ದಿನ, ಅದಕ್ಕಾಗಿ ಸಫಲತೆಯನ್ನು ಕಾಣುವಂಥದ್ದು. ಇನ್ನು ಕೌಟುಂಬಿಕ ಸುಖ ಇದೆ, ಕುಟುಂಬದಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ, ನಿಮ್ಮ ಅಭಿಪ್ರಾಯಗಳಿಗೆ ಮನ್ನಣೆ ಅನ್ನುವಂಥದ್ದು ಇದೆ. ಜೊತೆಗೆ ಈ ದಿನದಲ್ಲಿ ನೆರೆಹೊರೆಯವರಿಂದ ಒಳ್ಳೆಯ ಸಹಾಯ ನಿಮಗೆ ಸಿಕ್ಕತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಇನ್ನೂ ಹೆಚ್ಚಿನ ಫಲ ನಿಮಗೆ ಸಿದ್ಧಿಸುತ್ತೆ. ಈ ದಿನ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ, ಅದೃಷ್ಟದ ಬಣ್ಣ ಹಳದಿ. ಮಕರ ರಾಶಿಯವರಿಗೆ ಈ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪ್ರಯತ್ನ ಪಡಬೇಕು. ಪ್ರಯಾಣ ಇದೆ, ಸುತ್ತಾಟ ಇದೆ, ಓಡಾಟ ಇದೆ, ಪ್ರಯತ್ನ ಇದೆ. ಆದರೂ ಕೂಡ ಕೆಲವು ಪ್ರಾರಂಭಿಕವಾಗಿ ಅಡೆತಡೆಗಳಿರುವಂಥದ್ದು, ಸಮಸ್ಯೆಗಳಿದೆ. ಇದನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಬೇಕು, ಈ ದಿನದಲ್ಲಿ ಆಸಕ್ತಿ ಬೇಕು. ಆಗ ಕೆಲಸಗಳು ಯಶಸ್ವಿಯಾಗುವಂಥ ಸಾಧ್ಯತೆ ಇದೆ. ಇನ್ನು ವಿಶೇಷವಾಗಿ ಕೆಲವು ಒತ್ತಡದ ಪರಿಸ್ಥಿತಿಗಳು ಬರುವಂಥದ್ದು, ಏನೋ ಒಂದು ಟೆನ್ಷನ್ ಬಂದ್ಬಿಡುತ್ತೆ. ಇದ್ದಕ್ಕಿದ್ದಾಗೆ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ಪ್ರೆಷರ್ ಅನ್ನುವಂಥದ್ದು ಬರುತ್ತೆ. ಮೇಲಧಿಕಾರಿಗಳಿಂದ ಒತ್ತಡ, ಸಹೋದ್ಯೋಗಿಗಳಿಂದ ಅಷ್ಟಾಗಿ ಬೆಂಬಲ ಇಲ್ಲ. ಒಟ್ಟಾರೆ ಈ ದಿನದಲ್ಲಿ ಸ್ವಲ್ಪ ಕಷ್ಟದ ಪರಿಸ್ಥಿತಿಯನ್ನೇ ಅನುಭವಿಸಬೇಕಾಗತ್ತೆ. ಹಾಗಾಗಿ ಕೆಲವು ಪ್ರಯತ್ನಗಳಲ್ಲಿ ಸೋಲನ್ನು ಅನುಭವಿಸುವಂಥದ್ದು ಆಗತ್ತೆ. ಇನ್ನು ವಿಶೇಷವಾಗಿ ಕುಜ ನಿಮಗೆ ಉದ್ಯೋಗ ಸ್ಥಾನದಲ್ಲಿರೋದ್ರಿಂದ, ಕರ್ಮಸ್ಥಾನದಲ್ಲಿರೋದ್ರಿಂದ 10ರ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಇದರಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಯತ್ನ ಅನ್ನುವಂಥದ್ದು ಮಾಡಬೇಕು. ಯಾಕೆಂದರೆ ಸ್ವಲ್ಪ ಸೋಲು ಉಂಟಾಗುವಂಥದ್ದು, ವ್ಯಯ ಉಂಟಾಗುವಂಥದ್ದು, ಖರ್ಚು ಜಾಸ್ತಿ ಆಗುವಂಥದ್ದು, ಇನ್ನು ಹಿತಶತ್ರುಗಳ ಕಾಟ ಹೆಚ್ಚಾಗುವಂಥದ್ದು, ಇವೆಲ್ಲದರ ಮಧ್ಯೆ ನಿಮ್ಮನ್ನು ನೀವು ಗುರುತಿಸ್ಕೊಳ್ಬೇಕು, ನಿಮ್ಮ ಕೆಲಸವನ್ನು ಸಾಧಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪ್ರಯತ್ನ ತುಂಬ ಬೇಕಾಗುತ್ತೆ. ಹಾಗೆ ಈ ದಿನದಲ್ಲಿ ಸ್ವಲ್ಪ ಆರೋಗ್ಯದಲ್ಲೂ ಕೂಡ ಗಮನವನ್ನು ಕೊಡಬೇಕು. ಇನ್ನು ವಿಶೇಷವಾಗಿ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಪ್ರೀತಿ ಪಾತ್ರರು, ನಿಮಗೆ ತುಂಬ ಬೇಕಾದಂಥವರ ಒಂದು ವರ್ತನೆ ನಿಮಗೆ ಈ ದಿನ ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಅವರಿಂದ ಅಂಥದ್ದನ್ನು ನಿರೀಕ್ಷೆ ಮಾಡಿಲ್ಲ, ಈ ದಿನ ಅದು ಆಗುವಂಥದ್ದು. ಇದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ, ಸ್ವಲ್ಪ ಆಘಾತವನ್ನು ಕೂಡ ತರುವಂಥದ್ದಾಗುತ್ತೆ. ಆದರೆ ಈ ಕುಜ ನಿಮಗೆ ಉತ್ತರಾರ್ಧದಲ್ಲಿ ಶುಭ ಫಲವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರಯತ್ನವನ್ನು ಮುಂದುವರಿಸಿ, ಖಂಡಿತ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಯಾವುದೇ ಒಂದು ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ. ಇದೊಂದನ್ನು ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗತ್ತೆ. ಕೆಲವರು ಸೋಲಾಗ್ತಾ ಇದೆ, ನಷ್ಟ ಆಗ್ತಾ ಇದೆ, ಅಥವಾ ಆ ಕೆಲಸದಿಂದ ಗೌರವ ಸಿಗ್ತಾ ಇಲ್ಲ, ಕೆಲಸ ಪೂರ್ಣ ಆಗಲ್ಲ, ಎಲ್ಲೋ ಒಂದು ಕಡೆ ಹತಾಶ ಮನೋಭಾವ, ನಿರಾಸೆ ಮೂಡುವಂಥದ್ದು. ಇದರಿಂದ ಅರ್ಧಂಬರ್ಧಕ್ಕೆ ನಿಲ್ಲಿಸಿದ್ರೆ ಕೆಲಸ ಕೆಟ್ಟೋಗುತ್ತೆ. ಪೂರ್ಣ ಮಾಡಿ ಒಳ್ಳೆಯ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಪ್ರಯತ್ನ ಪಡಬೇಕಷ್ಟೇ ನೀವು. ಹಾಗೆ ಈ ದಿನದಲ್ಲಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ.
ಹಾಗೆ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಪಠಣ ಮಾಡೋದರಿಂದ ಒಳ್ಳೆಯ ಫಲ ನಿಮಗೆ ಸಿದ್ಧಿಸುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷತೆ ಇದೆ. ಅದರಲ್ಲೂ ಕೀರ್ತಿ ಸ್ಥಾನದಲ್ಲಿ ನಿಮಗೆ ಚಂದ್ರ ಇದ್ದಾನೆ. ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ, ಆಸಕ್ತಿ ಇದೆ, ಅದಕ್ಕಾಗಿ ಕೈ ಹಾಕ್ತೀರಿ. ಆದರೆ ಯಾವುದೋ ಒಂದು ಕಾರಣದಿಂದ ಕೆಲಸದಲ್ಲಿ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಆದಾಯ, ವ್ಯಾಪಾರ ಮಾಮೂಲಿನಂತೆ ಇರುವಂಥದ್ದು. ಎಷ್ಟೇ ಪ್ರಯತ್ನ ಪಟ್ಟರೂ 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ. ಆ ರೀತಿಯಲ್ಲಿ ನೀವು ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳುವಂಥವ್ರು ಈ ದಿನದಲ್ಲಿ. ಹಾಗೆ ತಿರುಗಾಟ ಹೆಚ್ಚಾಗುವಂಥದ್ದು ಇದೆ, ಓಡಾಟ ಜಾಸ್ತಿ ಇದೆ. ಇದರಿಂದ ಸ್ವಲ್ಪ ಆರೋಗ್ಯದ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುವಂಥದ್ದು ಇದೆ. ಇನ್ನು ದೀರ್ಘಕಾಲದಿಂದ ಕಾಯಿಲೆಗೆ ಒಳಗಾಗಿರುವಂಥವರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವೈದ್ಯರ ಮಾತನ್ನು ಮೀರಬೇಡಿ. ಇನ್ನು ಶಸ್ತ್ರಚಿಕಿತ್ಸೆಗೆ ಒಳಗಾಗುವಂಥದ್ದು ಅಥವಾ ಈ ಆರೋಗ್ಯದಲ್ಲಿ ಸ್ವಲ್ಪ ತೀವ್ರವಾಗಿ ಬದಲಾವಣೆಯನ್ನು ಏನಾದರೂ ಅನುಭವಿಸ್ತಾ ಇರುವಂಥವರು ಸ್ವಲ್ಪ ವೈದ್ಯರ ಸಲಹೆ ಸೂಚನೆ ಮೇರೆಗೆ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಯಾವುದೇ ಒಂದು ವಿಚಾರದಲ್ಲೂ ಕೂಡ, ಅದರಲ್ಲೂ ನಿಮಗೆ ನವಮ ಸ್ಥಾನದಲ್ಲಿ ಕುಜ ಇರೋದರಿಂದ ದೇಹದಲ್ಲಿ ದೌರ್ಬಲ್ಯ ಉಂಟಾಗುವಂಥದ್ದು, ಏನೋ ಇದ್ದಕ್ಕಿದ್ದಾಗೆ ಒಂದು ವೀಕ್ನೆಸ್ ಅನ್ನುವಂಥದ್ದು, ಅಥವಾ ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ಮಾನಸಿಕವಾಗಿ ಆಸಕ್ತಿ ಕಡಿಮೆ ಆಗುವಂಥ ಸಾಧ್ಯತೆಗಳು ಈ ದಿನ ಕಾಣಿಸ್ತಾ ಇದೆ. ಹಾಗೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲೂ ಕೂಡ ತುಂಬ ಆಯಾಸ ಉಂಟಾಗುತ್ತೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಒಂದು ವೇಳೆ ಕೂಡ ನಿಮ್ಮ ಮನಸ್ಸು ಅಷ್ಟಾಗಿ ಪ್ರಬುದ್ಧವಾಗಿರಲ್ಲ. ಏನೋ ಒಂದು ಇಮ್ಮೆಚೂರಾಗಿ ಮಾತಾಡುವಂಥದ್ದು, ಒಂದು ಇಮ್ಮೆಚೂರಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಆಗುತ್ತೆ. ಇದರಿಂದ ಸ್ವಲ್ಪ ಅವಮಾನ ಉಂಟಾಗುವಂಥದ್ದು, ಏನೋ ಒಂದು ಹಿನ್ನಡೆ ಉಂಟಾಗುವಂಥದ್ದು ಕೂಡ ಇದೆ. ಅದರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ವಿಶೇಷವಾಗಿ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವರು ಈ ದಿನ ಆದಷ್ಟು ಈ ಸಂದರ್ಭದಲ್ಲೇ ಇನ್ನು 1 ತಿಂಗಳ ಕಾಲ ನೀವು ಸ್ವಲ್ಪ ಕೇರ್ಫುಲ್ಲಾಗೇ ಇರಬೇಕಾಗತ್ತೆ. ದೊಡ್ಡ ದೊಡ್ಡ ಬಂಡವಾಳವನ್ನು ಹಾಕುವಂಥದ್ದು, ಏನೋ ವ್ಯಾಪಾರ ಮಾಡ್ತೀನಿ, ಏನೋ ಅಡ್ವೆಂಚರಸ್ ಆಗಿ ಮಾಡ್ತೀನಿ, ಅಥವಾ ಒಂದು ಷೇರುಪೇಟೆ ಅಥವಾ ಇನ್ನೊಂದು ಲೇವಾದೇವಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಇಂಥವರು ಸ್ವಲ್ಪ ಜಾಗ್ರತೆ. ಈ ದಿನ ಲಕ್ಷ್ಮೀ ಸ್ತೋತ್ರವನ್ನು ಪಠಣೆ ಮಾಡಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಪಠಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಸ್ವಲ್ಪ ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ಬೇಕು. ಎಲ್ಲ ಒಂದು ಕಡೆ ನಷ್ಟ ಅನ್ನುವಂಥದ್ದು ಇದೆ. ಆದರೆ ಯಾವುದೇ ಒಂದು ಕೆಲಸ ಕಾರ್ಯಗಳ ಮಧ್ಯೆ ಸಣ್ಣ ಪುಟ್ಟ ಅಡಚಣೆಗಳು ಬರುವಂಥದ್ದು ಈ ದಿನ, ಅದಕ್ಕೆ ಬೇಸರ ಪಡಬಾರ್ದು. ಹಾಗೆ ಆ ಕೆಲಸವನ್ನು ಮುಂದುವರಿಸುವಂಥ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ಏನೇ ಬರಲಿ ಕೆಲಸ ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ಹಠದ ಸ್ವಭಾವ ಇರಬೇಕು ಈ ದಿನ. ಹಾಗಾಗಿ ಪ್ರಯತ್ನ ಅನ್ನುವಂಥದ್ದು ನಿರಂತರವಾಗಿ ಇರಲೇಬೇಕಾಗತ್ತೆ. ಇನ್ನು ನೀವು ಎಷ್ಟು ಕಷ್ಟಪಟ್ಟು ದುಡಿಮೆ ಮಾಡ್ತೀರೋ ಅಷ್ಟರ ಮಟ್ಟಿಗೆ ಕಾರ್ಯಸಿದ್ಧಿ ಆಗುವಂಥದ್ದು. ಹಾಗಾಗಿ ಪ್ರಯತ್ನ ಭಾಳ ವಿಶೇಷವಾಗಿ ಆಗಬೇಕಾಗಿದೆ. ಹಾಗೆ ಕೆಲವು ಕೆಲಸ ಕಾರ್ಯಗಳು, ಅದರಲ್ಲೂ ಸರ್ಕಾರಕ್ಕೆ ಸಂಬಂಧಿಸಿದಂತಹ ಕೆಲಸ ಕಾರ್ಯಗಳು ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಅಷ್ಟು ಸುಸೂತ್ರವಾಗಿ ಕೆಲಸಗಳು ನಡೆಯಲ್ಲ ಈ ದಿನದಲ್ಲಿ. ಏನೋ ಒಂದು ಅಡಚಣೆ ಉಂಟಾಗುವಂಥದ್ದು, ಅದರಲ್ಲೂ ನಿಮ್ಮ ಮಾತಿನಿಂದ ಈ ದಿನ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು. ಹಾಗಾಗಿ ಮಾತನ್ನು ಈ ದಿನ ಬಹಳ ಕೇರ್ಫುಲ್ಲಾಗಿ, ಬಹಳ ಜೋಪಾನವಾಗಿ ಈ ದಿನ ಆಡಬೇಕಾಗತ್ತೆ. ಇನ್ನು ಅಷ್ಟಮ ಸ್ಥಾನದಲ್ಲಿ ದುಸ್ಥಾನದಲ್ಲಿ ಕುಜ ಇದ್ದಾನೆ. ಇದರಿಂದ ವಾಹನ ಸಂದರ್ಭ, ಪ್ರಯಾಣದ ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏನೋ ಸಣ್ಣ ಪುಟ್ಟ ಅಪಘಾತಗಳಾಗುವಂಥದ್ದು, ಇನ್ನು ಕುಟುಂಬದಲ್ಲಿ ಏನೋ ಒಂದು ಆಘಾತ ಆಗುವಂಥದ್ದು, ಏನೋ ಒಂದು ಮನಸ್ಸಿಗೆ ಹಿತವಲ್ಲದಂತಹ ಸುದ್ದಿ ಬರುವಂಥದ್ದು, ಹಾಗೆ ನಷ್ಟ ಆಗುವಂಥದ್ದು ವ್ಯಾಪಾರ ವ್ಯವಹಾರದಲ್ಲಿ. ಇನ್ನು ನೀವು ಇಟ್ಟಿರುವಂತಹ ಯಾವುದೇ ಒಂದು ಅಮೂಲ್ಯವಾದಂತಹ ಪತ್ರಗಳಾಗಲಿ, ಇನ್ನು ಒಡವೆಗಳಾಗಲಿ, ಹಣವಾಗಲಿ ಎಲ್ಲೋ ಒಂದು ಕಡೆ ಕಳೆದು ಹೋಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವಿಶೇಷವಾಗಿ ಮಾನಸಿಕವಾಗಿ ಚಿಂತೆ ಮೂಡುವಂಥದ್ದು, ಅದರಲ್ಲೂ ಪ್ರೇಮಿಗಳಿಗೆ, ಯುವಕರಿಗೆ, ಯುವತಿಯರಿಗೆ ಈ ಸಂದರ್ಭದಲ್ಲಿ ಸ್ವಲ್ಪ ನಿಮ್ಮ ಏನು ಪ್ರೀತಿ ಪ್ರೇಮದ ವ್ಯವಹಾರ ವಿಚಾರಗಳಿದೆ, ಇದರಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಇದು ಮನಸ್ಸಿಗೆ ಆಘಾತ ತರುವಂಥದ್ದು, ಒಂದು ರೀತಿಯಲ್ಲಿ ಚಿಂತೆ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ. ಶತ್ರುಗಳ ಪೀಡೆ ಜಾಸ್ತಿ ಆಗುವಂಥದ್ದು ನೋಡಿ. ನಿಮಗೆ ನೆನ್ನೆ ಮೊನ್ನೆಯವರೆಗೆ ಗೆಳೆಯರಾಗಿರುವಂಥವರು ಅಥವಾ ಸ್ನೇಹಿತರಾಗಿರುವಂಥವರು ವಿರುದ್ಧವಾಗಿ ನಿಲ್ಲುವಂಥದ್ದು ಆಗುತ್ತೆ. ಅದು ಮನೆ ಒಳಗಾಗ್ಬೋದು,
ಕುಟುಂಬದಲ್ಲಾಗ್ಬೋದು ಅಥವಾ ನಿಮ್ಮ ಸಮಾಜದಲ್ಲಿ ನೀವು ಉದ್ಯೋಗ ಮಾಡ್ತಾ ಇರುವಂತಹ ಸ್ಥಳದಲ್ಲಾಗ್ಬೋದು. ಒಟ್ಟಾರೆ ಯಾರೋ ಒಬ್ಬರು ನಿಮ್ಮ ಎದುರಿಗೆ ನಿಲ್ಲುವಂಥದ್ದು, ನಿಮ್ಮನ್ನು ಪ್ರಶ್ನೆ ಮಾಡುವಂಥವರು ಹುಟ್ಟುತ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಇರಲಿ. ಅದರಲ್ಲೂ ವಿಶೇಷವಾಗಿ ಈ ಪ್ರಯಾಣ ವಾಹನದಲ್ಲಿ ಸ್ವಲ್ಪ ಜಾಗ್ರತೆ ಅನ್ನುವಂಥದ್ದು ಬೇಕು. ಈ ದಿನ ವಿಘ್ನ ವಿನಾಶಕನಾದಂತಹ ಗಣಪತಿಯ ದರ್ಶನ ಮಾಡಿ, ಗಣಪತಿಯ ಸ್ತೋತ್ರ ಪಠಣ ಮಾಡಿಕೊಳ್ಳಿ. ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಸಿಂಹ ಕುಂಭ ರಾಶಿಯವರ ಅದೃಷ್ಟ ಸಂಖ್ಯೆ 1, ತುಲಾ 2, ವೃಷಭ ಮೀನ 3, ಕನ್ಯಾ 4, ಮಿಥುನ ಮಕರ 5, ಧನಸ್ಸು ಕರ್ಕಾಟಕ 6, ಮೇಷ 8, ವೃಶ್ಚಿಕ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಿರಿಗನ್ನಡ ಸುದ್ದಿವಾಹಿನಿಯ ಮೇಲಿರುವ ತಮ್ಮ ಅಭಿಮಾನ ಆಶೀರ್ವಾದಗಳಿಗೆ ನಾವು ಎಂದೆಂದೂ ಚಿರಋಣಿಗಳು. ಸುಮಾರು 2 ಲಕ್ಷ ಬೆಂಬಲಿಗರು ಸಿರಿಗನ್ನಡ ಸುದ್ದಿವಾಹಿನಿಯನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ನಮ್ಮ ವೀಕ್ಷಕರ ಒತ್ತಾಯದ ಮೇರೆ ಸಿರಿಗನ್ನಡ ಸುದ್ದಿವಾಹಿನಿ ಬಳಗದಿಂದ ಮತ್ತೊಂದು ಹೊಸ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡ್ತಾ ಇದ್ದೇವೆ. ಆ ಚಾನಲ್ನ ಹೆಸರು ನಮ್ಮ ಸಿರಿ ಮೀಡಿಯಾ. ಈ ಹೊಸ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ, ವ್ರತಾಚರಣೆಗಳ ಬಗ್ಗೆ, ಇವುಗಳನ್ನು ಆಚರಿಸುವಂತಹ ವಿಧಾನ, ಇವುಗಳಿಗಿರುವಂತಹ ಪೌರಾಣಿಕ ಹಿನ್ನೆಲೆಯ ಬಗ್ಗೆ, ಐತಿಹಾಸಿಕವಾಗಿ ಮಹತ್ವ ಪಡೆದಿರುವಂತಹ ವಿಷಯಗಳ ಬಗ್ಗೆ, ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಆರೋಗ್ಯಕ್ಕಾಗಿ ಆಯುರ್ವೇದಿಯ ಮನೆಮದ್ದಿನ ಬಗ್ಗೆ, ವಾಸ್ತು ಪರಿಹಾರಗಳ ಬಗ್ಗೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ, ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಮಾಹಿತಿ, ಉದ್ಯೋಗಾವಕಾಶದ ಬಗ್ಗೆ ಸುಳಿವು, ಹೀಗೆ 10 ಹಲವು ತಾಜಾ ವಿಷಯಗಳು ನಮ್ಮ ಸಿರಿ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ಮೂಡಿ ಬರ್ತಾ ಇದೆ. ಎಂದಿನಂತೆ ತಮ್ಮ ಪ್ರೋತ್ಸಾಹ, ಸಲಹೆ, ಮಾರ್ಗದರ್ಶನ ಈ ಹೊಸ ಚಾನೆಲ್ಗೂ ನೀಡಿ ಸಬ್ಸ್ಕ್ರೈಬ್ ಆಗಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ನಮಗೆ ತಿಳಿಸಿ. ನಿಮ್ಮ ಜೊತೆ ನಾವೂ ಕೂಡ ಬೆಳೀಲಿಕ್ಕೆ ಆಶೀರ್ವಾದ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧೌಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂಥ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದ್ರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.sirigannadasuddivahini.comಗೆ ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡೋದ್ರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮತಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ, ಇಂದೇ ಆರ್ಡರ್ ಮಾಡಿ. ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ.